ಕರ್ನಾಟಕ ರಾಜ್ಯದ ಬಸವ ಸೈನ್ಯದ ಅಧ್ಯಕ್ಷರು, ಸಂಸ್ಥಾಪಕ ಅಧ್ಯಕ್ಷರಾಗಿ ಆಗಮಿಸಿರ್ತಕ್ಕಂತಹ ಬಸವನ ಬಾಗೇವಾಡಿಯ ಎಲ್ಲ ಪದಾಧಿಕಾರಿಗಳಲ್ಲಿ ಹಾಗೂ ಬಾಗೇವಾಡಿಯ ಬಸವ ಸೈನ್ಯದ ಅಧ್ಯಕ್ಷರಲ್ಲಿ ಪೂಜ್ಯರಲ್ಲಿ ನೆರೆದಿರ್ತಕ್ಕಂಥವರೆಲ್ಲರಿಗೂ ಬಸವ ಕಲ್ಯಾಣ ಶಿವ ಶರಣರು ಇರುವ ಶಿವ ಶರಣರು ಇರುವ ಅನುಭವ ಕಲ್ಯಾಣ ಅನುಭವ ಕಲ್ಯಾಣ ಅನುಭವ ಕಲ್ಯಾಣ ಶಿವನ ಕಲ್ಯಾಣ ಬಸವ ಕಲ್ಯಾಣ ಶಿವನ ಕಲ್ಯಾಣ ಬಸವ ಕಲ್ಯಾಣ ಶಿವನ ಕಲ್ಯಾಣ ಬಸವ ಕಲ್ಯಾಣ ಶಿವನ ಕಲ್ಯಾಣ ಬಸವ ಕಲ್ಯಾಣ ಶಿವ ಶರಣರು ಇರುವ ಅನುಭವ ಕಲ್ಯಾಣ ಶಿವ ಶರಣರು ಇರುವ ಅನುಭವ ಕಲ್ಯಾಣ ಶಿವನ ಕಲ್ಯಾಣ ಬಸವ ಕಲ್ಯಾಣ ಹರಭಕ್ತ ಹರಳಯ್ಯ ಮಾದರ ಚೆನ್ನಯ್ಯ ಭಕ್ತ ಹರಳಯ್ಯ ಮಾದರ ಚೆನ್ನಯ್ಯ ಹರಭಕ್ತ ಹರಳಯ್ಯ ಮಾದರ ಚೆನ್ನಯ್ಯ ಭಕ್ತ ಹರಳಯ್ಯ ಮಾದರ ಚೆನ್ನಯ್ಯ ಅಂಬಿಗರ ಚೌಡಯ್ಯ ಮೆರೆದ ಕಲ್ಯಾಣ ಅಂಬಿಗರ ಚೌಡಯ್ಯ ಮೆರೆದ ಕಲ್ಯಾಣ ಅಂಬಿಗರ ಚೌಡಯ್ಯ ಮೆರೆದ ಕಲ್ಯಾಣ ಅಂಬಿಗರ ಚೌಡಯ್ಯ ಮೆರೆದ ಕಲ್ಯಾಣ ಕೊಡುತಡಿ ಮಹಾದೇವಿ ಮಡಿವಾಳ ಮಾಚಯ್ಯ ಉಡುತಡಿ ಮಹಾದೇವಿ ಮಡಿವಾಳ ಮಾಚಯ್ಯ ಕೊಡುತಡಿ ಮಹಾದೇವಿ ಮಡಿವಾಳ ಮಾಚಯ್ಯ ಉಡುತಡಿ ಮಹಾದೇವಿ ಮಡಿವಾಳ ಮಾಚಯ್ಯ ಹಣಪದ ಪಣ್ಣ ಮೆರೆದ ಕಲ್ಯಾಣ ಹಣಪದ ಪಣ್ಣ ಮೆರೆವ ಕಲ್ಯಾಣ ಶಿವನ ಕಲ್ಯಾಣ ಬಸವ ಕಲ್ಯಾಣ ಬಸವ ಕಲ್ಯಾಣ ಹಿರಿಹಳ ಬೊಮ್ಮಯ್ಯ ಸೊಡ್ಡಳ ಭಾಚಯ್ಯ ಹಳ ಬೊಮ್ಮಯ್ಯ ಸೊಡ್ಡಲ ಬಾಚಯ್ಯ ಹಿರಿಹಳ ಬೊಮ್ಮಯ್ಯ ಸೊಡ್ಡಳ ಭಾಚಯ್ಯ ಹಳ ಬೊಮ್ಮಯ್ಯ ಸೊಡ್ಡಲ ಬಾಚಯ್ಯ ಶಿವನಾಗಯ್ಯ ಮೆರೆದ ಕಲ್ಯಾಣ ಶಿವನಾಗಯ್ಯ ಮೆರೆವ ಕಲ್ಯಾಣ ಶಿವನಾಗಯ್ಯ ಮೆರೆದ ಕಲ್ಯಾಣ ಶಿವನಾಗಯ್ಯ
ಬ್ರಹ್ಮಯ್ಯ ಕರಿಕೇತ ಬೊಮ್ಮಯ್ಯ ಓಗಾರಮಾದಯ್ಯ ಮೆರೆವ ಕಲ್ಯಾಣ ಓಗಾರ ಮಾದಯ್ಯ ಮೆರೆವ ಕಲ್ಯಾಣ ಓಗಾರಮಾದಯ್ಯ ಐರಕೀರ ಬ್ರಹ್ಮ ಮೆರೆವ ಕಲ್ಯಾಣ ಶಿವನ ಕಲ್ಯಾಣ ಬಸವ ಕಲ್ಯಾಣ ಶಿವನ ಕಲ್ಯಾಣ ಬಸವ ಕಲ್ಯಾಣ ಗಂಗಮನೀಲಮ್ಮ ಶರಣೆ ಮುಕ್ತಾಯಿ ಗಮನೀಲಮ್ಮ ಶರಣಿ ಮುಕ್ತಾಯಿ ಆಯ್ರಕೀಲಕ್ಕಮ್ಮ ಮೆರೆವ ಕಲ್ಯಾಣ ಆಯ್ದಕ್ಕಿಲ್ಲಕ್ಕಮ್ಮ ಮೆರೆದ ಕಲ್ಯಾಣ ಆಯ್ರಕೀಲಕ್ಕಮ್ಮ ಮೆರೆವ ಕಲ್ಯಾಣ ಆಯ್ದಕ್ಕಿಲ್ಲಕ್ಕಮ್ಮ ಮೆರೆದ ಕಲ್ಯಾಣ ಅಲ್ಲಮ ಪ್ರಭುದೇವ ಶಿವ ಸಿದ್ದರಾಮಯ್ಯ ಅಲ್ಲಮ ಪ್ರಭುದೇವ ಶಿವ ಸಿದ್ದರಾಮಯ್ಯ ಅಲ್ಲಮ ಪ್ರಭುದೇವ ಅಲ್ಲಮ ಪ್ರಭುದೇವ ಶಿವ ಸಿದ್ದರಾಮಯ್ಯ ಅಲ್ಲಮ ಪ್ರಭುದೇವ ಶಿವ ಸಿದ್ದರಾಮಯ್ಯ ಅಲ್ಲಮ ಪ್ರಭುದೇವ ಶಿವ ಸಿದ್ದರಾಮಯ್ಯ ಗಂಗಮರೆಲ್ಲರೂ ಮೆರೆವ ಕಲ್ಯಾಣ ಗಂಗಮರೆಲ್ಲರೂ ಮೆರೆವ ಕಲ್ಯಾಣ ಶಿವನ ಕಲ್ಯಾಣ ಬಸವ ಕಲ್ಯಾಣ ಬಸವ ಕಲ್ಯಾಣ ಗಂಗಮನೀಲಮ್ಮ ಶರಣೆ ಮುಕ್ತಾಯಿ ಗಂಗಮನೀಲಮ್ಮ ಶರಣೆ ಮುಕ್ತಾಯಿ ಆಯ್ರಕೀಲಕ್ಕಮ್ಮ ಮೆರೆವ ಕಲ್ಯಾಣ ಆಯ್ದಕ್ಕಿಲ್ಲಕ್ಕಮ್ಮ ಮೆರೆದ ಕಲ್ಯಾಣ ಆಯ್ರಕೀಲಕ್ಕಮ್ಮ ಮೆರೆವ ಕಲ್ಯಾಣ ಆಯ್ದಕ್ಕಿಲ್ಲಕ್ಕಮ್ಮ ಮೆರೆದ ಕಲ್ಯಾಣ ಅಲ್ಲಮ ಪ್ರಭುದೇವ ಶಿವ ಸಿದ್ದರಾಮಯ್ಯ ಅಲ್ಲಮ ಪ್ರಭುದೇವ ಶಿವ ಸಿದ್ದರಾಮಯ್ಯ ಅಲ್ಲಮ ಪ್ರಭುದೇವ ಶಿವ ಸಿದ್ದರಾಮಯ್ಯ ಅಲ್ಲಮ ಪ್ರಭುದೇವ ಶಿವ ಸಿದ್ದರಾಮಯ್ಯ ಗಂಗಮರೆಲ್ಲರೂ ಮೆರೆವ ಕಲ್ಯಾಣ ಗಂಗಮರೆಲ್ಲರೂ ಮೆರೆವ ಕಲ್ಯಾಣ ಶಿವನ ಕಲ್ಯಾಣ ಬಸವ ಕಲ್ಯಾಣ ಬಸವ 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 ಕಲ್ಯಾಣ ಶಿವನ ದರೆ ಹತ್ತಿ ಉರಿದರೆ ನಿಲ್ಲಬಾರದು ಏರಿ ನೀರುಂಬುಡೆ ಬೇಲಿ ಕೈಯ ಮೇಯುವುಡೆ ನಾರಿ ತನ್ನ ಮನೆಯಲ್ಲಿ ಕೊಳ್ಳುವಡೆ ತಾಯಿಯ ಮೊಲೆ ಹಾಲು ನಂಜಾಗಿ ಕೊಲ್ಲುವಡೆ ಈ ನಾರಿಗೆ ದೂರಲಿ ಕೂಡಲ ಸಂಗಮ ದೇವ. ಬಸವಣ್ಣನವರ ಕಾಯಕ ತತ್ವವನ್ನು ಕುರಿತು ಇವತ್ತು
ಮಾತನಾಡುವರಿದ್ದೆ. ಬಹಳ ಮುಖ್ಯವಾಗಿ ಈ ನಾಡಿನಲ್ಲಿ ಬಸವಣ್ಣನವರನ್ನ ಕುರಿತು ಯಾವ ಯಾವ ಸಾಹಿತ್ಯದಲ್ಲಿ ಬಸವಣ್ಣನವರು ಬಂದಿದ್ದಾರೆ ಅನ್ನತಕ್ಕಂಥದನ್ನು ಸ್ವಲ್ಪ ನೋಡಿಕೊಳ್ತಾನೆ ಜನಪದ ಶೈಲಿಯಲ್ಲಿ ಬಸವಣ್ಣನವರನ್ನು ನೋಡಿಕೊಂಡು ಕಾಯಕ ತತ್ವದ ವಿಚಾರಧಾರೆಗಳನ್ನು ಮಧ್ಯ ಮಧ್ಯದಲ್ಲಿ ಹೇಳ್ತಾ ಹೋಗ್ತಾರೆ. ನಾನು ಮೊದಲನೆಯ ಎರಡನೆಯ ಪ್ರವಚನದಲ್ಲಿ ಬಸವಣ್ಣನವರ ಸಮಗ್ರ ಇತಿಹಾಸವನ್ನು ಕುರಿತು ಚಿಂತನೆ ಮಾಡಿದ್ದೇನೆ. ಆದರೆ ಇವತ್ತು ಬೀದರ್ ಜನರಿಗೆ ಒಂದು ಸುಂದರವಾದಂತಹ ಜನಪದ ಶೈಲಿಯಲ್ಲಿ ಬಸವಣ್ಣನವರು ಹೇಗಿದ್ರು ಅನ್ನೋದನ್ನ ಇವತ್ತು ಕೊಡ್ಲಿಕ್ಕೆ ಪ್ರಯತ್ನ ಪಡ್ತಾನೆ. ಇದು ಬಹಳ ಎಫೆಕ್ಟಿವ್ ಪ್ರವಚನ. ಇವತ್ತು ಬಸವಣ್ಣನವರನ್ನ ನಾವು ವಚನಗಳಲ್ಲಿ ನೋಡಿದ್ದೇವೆ. ಬಸವಣ್ಣನವರ ಎಲ್ಲ ವಿಚಾರಧಾರೆಗಳನ್ನ, ಕಾಯಕ ಸಿದ್ಧಾಂತವನ್ನ, ತತ್ವ ಸಿದ್ಧಾಂತವನ್ನ, ಆರ್ಥಿಕ ನೀತಿಯನ್ನ, ಬಸವಾದಿ ಪ್ರಮಥರ ವಿಚಾರಧಾರೆಗಳನ್ನ ಪುರಾಣದಲ್ಲಿ ನೋಡಿದ್ದೇವೆ, ಕಾವ್ಯದಲ್ಲಿ ನೋಡಿದ್ದೇವೆ, ರಗಳೆಯಲ್ಲಿ ನೋಡಿದ್ದೇವೆ, ಗದ್ಯದಲ್ಲಿ ನೋಡಿದ್ದೇವೆ, ಪದ್ಯದಲ್ಲಿ ನೋಡಿದ್ದೇವೆ. ಅಷ್ಟೇ ಅರ್ಥಗರ್ಭಿತವಾಗಿ ಬಸವಣ್ಣನವರು ಹುಟ್ಟಿನಿಂದ ಲಿಂಗೈಕ್ಯರಾಗುವವರೆಗೂ ಜನಸಾಮಾನ್ಯರು, ರೈತ ಪರ ಚಳುವಳಿಗಾರರು ಬಸವಣ್ಣನವರನ್ನ ಕುರಿತು ಇಡೀ ಸಮಗ್ರ ಜೀವನವನ್ನು ಹಿಡಿದಿಟ್ಟಿದ್ದಾರೆ. ವಚನಕಾರರು ಬಸವಣ್ಣನವರ ಜೀವನ ಚರಿತ್ರೆಯನ್ನು ಹಿಡಿದು ಇಡುವುದು ಅದೊಂದು ಕಾಮಿಟ್ರಿ. ಕ್ರಿಕೆಟ್ ಆಗುವಾಗ ಕಾಮಿಟ್ರಿ ಲೈವ್ ಆಗ್ತದಲ್ಲ, ಹಾಗೆ ವಚನಗಳು ಅಂದ್ರೆ ಇಟ್ ಇಸ್ ಲೈವ್. ಬಸವಣ್ಣನವರ ನಂತರ ಬರ್ತಕ್ಕಂತಹ ಸುಮಾರು 5-6 ಜನ ಪುರಾಣಕಾರರು ಹೇಳತಕ್ಕಂಥ ವಿಚಾರಧಾರೆಗಳು ಅವರು ಲಿಂಗೈಕ್ಯರ ಆದ ನಂತರ ಹೇಳತಕ್ಕಂಥ ವಿಚಾರಧಾರೆಗಳು ಪುರಾಣ ಮತ್ತು ಕಾವ್ಯಗಳು. ಭೀಮಕವಿ ಇರಲಿ, ಹರಿಹರ ಇರಲಿ, ಷಡಕ್ಷರಿ ದೇವ ಇರಲಿ, ಸಿಂಗಿರಾಜನ ಪುರಾಣ ಇರಲಿ, ಚೋಳ ಬಸವ ಪುರಾಣ ಅಂತ ಒಂದು ಬರುತ್ತೆ. ಮತ್ತೆ ಈ ನಾಡಿನಲ್ಲಿ ಬಹಳ ದೊಡ್ಡ ಕೆಲಸ ಮಾಡಿದ್ದಾರೆ ಒಬ್ರು. ನಿಮಗೆ ಗೊತ್ತಿದೆಯೋ ಇಲ್ಲವೋ ಅದನ್ನು ಗುರುತಿಸಬೇಕಾಗ್ತದೆ. ಅಂಧರ ಬಾಳಿಗೆ ಬೆಳಕಾದಂತಹ ಗದಗಿನ ವೀರೇಶ್ವರ ಪುಣ್ಯಾಶ್ರಮದ ಪೂಜ್ಯರಾಗಿರ್ತಕ್ಕಂಥ ಪುಟ್ಟರಾಜ ಗವಾಯಿಗಳು ಹಿಂದಿಯಲ್ಲಿ ಬಸವ ಪುರಾಣವನ್ನು ಬರೆದು ಈ ದೇಶಕ್ಕೆ ಸಮರ್ಪಣೆ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಹಿಂದಿ ಒಳಗಡೆ ಬಸವ ಪುರಾಣವನ್ನ ಒಬ್ಬರು ಕಣ್ಣಿಲ್ಲದಂತಹ ಯೋಗಿ, ನಿಮಗೆ ಇನ್ನು ಎಷ್ಟು ಜನರಿಗೆ ಗೊತ್ತಿದೆಯೋ ಇಲ್ವೋ ನನಗೆ ಗೊತ್ತಿಲ್ಲ, ಇದರ ಬಗ್ಗೆ ನಮಗೆ ತಿಳಿದಿದ್ರೂ ಸಹ ಇದೇ ಗಾನಯೋಗಿ ಪಂಚಾಕ್ಷರಿ ಸಂಘವನ್ನ ಕಟ್ಕೊಂಡಿರ್ತಕ್ಕಂಥ ಬೀದರಿನ ಕಲ್ಮಠದ ಒಬ್ಬ ವಿದ್ವಾಂಸರು ನಮ್ಮ ಜೊತೆಯಲ್ಲಿ ಕುಳಿತು ಈ ಚಿಂತನೆ ನಮ್ಮನ್ನು ಹೇಳಿದಾಗ ಅದನ್ನು ನಾನು ಯಾವುದಾದ್ರೂ ಸಂದರ್ಭ ಬಂದಾಗ ಹೇಳ್ತೇನೆ ಅಂತ ಹೇಳಿದ್ದೆ. ಅದನ್ನು ರಾಷ್ಟ್ರಪತಿಗೆ ಸಮರ್ಪಿಸಿದರು ಪುಟ್ಟರಾಜ ಗವಾಯಿಗಳು. ಹಿಂದಿ ಒಳಗಡೆ ಬಸವ ಪುರಾಣವನ್ನು ಬರು, ತಮಿಳಿನ ಒಳಗಡೆ ಶೂನ್ಯ ಸಂಪಾದನೆ ಸಿಕ್ತು. ಯಾಕೆ ಬಸವಣ್ಣನವರ ಚಳುವಳಿಯನ್ನ ಎಲ್ಲಾ ಗ್ರಂಥಗಳಲ್ಲಿ, ಎಲ್ಲಾ ಕಾವ್ಯಗಳಲ್ಲಿ, ಎಲ್ಲಾ ಪದ್ಯ ಗದ್ಯ ಕವನಗಳಲ್ಲಿ ನೋಡ್ತೀವೋ ಹಾಗೆ ನಮ್ಮ ರೈತ ಪರ ಚಳುವಳಿಗಾರರು ಜೀವಂತವಾಗಿ ಬಸವಣ್ಣನವರನ್ನ ಹುಟ್ಟಿನಿಂದ ಲಿಂಗೈಕ್ಯರಾಗುವವರೆಗೆ ತಮ್ಮ ಕಾವ್ಯದಲ್ಲಿ, ತಮ್ಮ ಮಾತಿನಲ್ಲಿ, ತಮ್ಮ ನಡೆನುಡಿಗಳಲ್ಲಿ ಇಟ್ಕೊಂಡು ಬಂದಿದ್ದಾರೆ. ಬಹಳ ಜನ ಬಸವಣ್ಣನವರನ್ನ ವಚನಗಳಲ್ಲಿ ತೋರಿಸ್ತಾರೆ. ಆದರೆ ಇವತ್ತು ವಿಶೇಷವಾದಂತಹ ಒಂದು ಪ್ರವಚನ, ಬಸವಣ್ಣನವರನ್ನ ಜನಪರ ಜನರು, ಹಳ್ಳಿಗಾಡಿನಲ್ಲಿ ಇರ್ತಕ್ಕಂತಹ ಈ ದೇಶದ ಬೆನ್ನೆಲುಬಲ್ಲ ರೈತರು, ಈ ದೇಶದ ಅನ್ನದಾತರಲ್ಲ, ಇಡೀ ಮನುಕುಲದ ಜೀವದಾತರು ಅನ್ನತಕ್ಕಂಥದನ್ನು ಮರಿಬಾರದು. ರೈತರು ಜೀವದಾತರು, ಅನ್ನದಾತರಲ್ಲ, ಅವರು ಜೀವದಾತರು. ಅಂತಹ ರೈತಾಪಿ ಜನಪದ ಕವಿಗಳು, ಜನಪದ ವಿದ್ವಾಂಸರಲ್ಲ, ಅವರು ಶಾಲಾ ಕಾಲೇಜಿಗೆ ಹೋದವರಲ್ಲ,
ಯೂನಿವರ್ಸಿಟಿಯ ಕಟ್ಟೆಯನ್ನು ಏರಿದವರಲ್ಲ ಅವರು. ಕುಟ್ಟುವವರು, ಬೀಸುವವರು, ನೇಗಿಲು ಹಿಡಿದವರು, ಹಾಲು ಮಾರುವವರು, ಬೀಜ ಬಿತ್ತುವವರು, ಕಣ ಮಾಡುವವರು, ಭತ್ತವನ್ನು ಕೊಯ್ದು ತಂದು ಮನೆಯಲ್ಲಿ ಹಾಕುವವರು, ರಾಶಿ ಮಾಡಿ ನಮಗೆ ಅನ್ನ ಕೊಟ್ಟಂತಹ ಜನಪದ ಜೀವಿಗಳು ಬಸವಣ್ಣನವರನ್ನ ಕುರಿತು ಏನೇನು ಹೇಳಿದಾರಪ್ಪ, ಏನೇನು ಹೇಳಿದ್ದಾರೆ ಅನ್ನತಕ್ಕಂಥದ್ದು ನೋಡೋ ನಿಮಗೆ ಮೈ ಜುಮ್ಮನ್ನುತ್ತೆ. ಇಡೀ ಇತಿಹಾಸವನ್ನು ಬರೆದಿಟ್ಟಿದ್ದಾರೆ ಅವರು. ಅದಕ್ಕೆ ನಾನು ಮೊನ್ನೆ ಸ್ಟೇಟ್ಮೆಂಟ್ ಕೊಟ್ಟಿದ್ದು ಏನು ಅಂದ್ರೆ, ಜನಪದ ವಿಶ್ವವಿದ್ಯಾಲಯ ಬಸವ ಕಲ್ಯಾಣದಲ್ಲಿ ಆಗಬೇಕನ್ನತಕ್ಕಂತಹ ಅಪೇಕ್ಷೆ ಉತ್ತರ ಕರ್ನಾಟಕದವರದಷ್ಟೇ ಅಲ್ಲ, ಇಡೀ ಕರ್ನಾಟಕದ ರೈತ ಪರರು ಇದ್ದಾರೆ ಅನ್ನತಕ್ಕಂಥದನ್ನ ಅರ್ಥ ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು. ಇಡೀ ವಿಶ್ವವಿದ್ಯಾಲಯ ಇಲ್ಲೇ ಆಗಬೇಕು. ಯಾಕೆಂತಂದ್ರೆ ಅಷ್ಟು ಜನಪದ ಸೊಗಡು ಅದರಲ್ಲಿ ತುಂಬಿರ್ತಕ್ಕಂಥ. ಜನಪದ ಅಂದ್ರೆ ಜನರಿಂದ, ಜನರಿಗೋಸ್ಕರ, ಜನರಿಗಾಗಿ, ಜನರ ಬದುಕಿಗೆ ಹಸನಾದ ಮಾತುಗಳನ್ನ, ಅವರ ಹಸನಾದ ಮಾತುಗಳನ್ನ ಆಧ್ಯಾತ್ಮದಲ್ಲಿ, ತಿಳಿಗನ್ನಡದಲ್ಲಿ ತಮ್ಮ ಮಾತಿನ ಶೈಲಿಯಲ್ಲಿ ಬರೆದಿಟ್ಟು ಹೋಗಿರ್ತಕ್ಕಂತಹ ಕವಿಗಳೇ ಜನಪದ ಕವಿಗಳು ಅಂತಕ್ಕಂಥ. ಅಂತಹ ಜನಪದ ಕವಿಗಳು ಬಸವಣ್ಣನವ್ರನ್ನ ಹೇಳ್ತಾರೆ. ಈಗ ಪುರಾಣದಲ್ಲಿ ಓದೋದಲ್ಲ, ಅವರೆಷ್ಟು ಚೆನ್ನಾಗಿ ಬರೀತಾರೆ ಬಸವಣ್ಣನವ್ರನ್ನ. ಹುಟ್ಟಿನಿಂದ ಲಿಂಗೈಕ್ಯರಾಗುವವರೆಗೂ ಬಸವಣ್ಣನವರನ್ನ ಪೂರ್ತಿ ಹೇಳ್ತಾರ. ಹಡದವ್ವ ಮಾದವ್ವ, ಹಡದಪ್ಪ ಮಾದರಸ, ಪಡೆದವ್ವ ಅಕ್ಕನ ಗಾಯಿ, ಪಡೆದವ್ವ ಅಕ್ಕನ ಗಾಯಿ, ಬಸವನಿಗೆ ಬಿಡದೆ ಸಲುಹಿದರು ವರಸಂಗ, ವರಸಂಗ. ನೋಡ್ರಿ, ಬಹಳ ಜನ ಪ್ರವಚನ ಕೇಳಿದಿರಿ, ಬಹಳ ಜನ ಭಾಷಣ ಕೇಳಿದಿರಿ. ಜನಪದ ಕವಿಗಳಲ್ಲಿ ಬಸವಣ್ಣನವ್ರನ್ನ ನೀವು ನೋಡಿದಿರೋ ಇಲ್ವೋ ನನಗಂತೂ ಗೊತ್ತಿಲ್ಲ. ಇದಕ್ಕೆ ಎಲ್ಲಿಯಾದರೂ ಬಸವಣ್ಣನವರ ಹೆಸರು ಉಳಿದಿದ್ರ, ಬಸವಣ್ಣನವರು ಜೀವಮಯವಾಗಿ ಉಳಿದಿದ್ರೆ, ಉಸಿರಿನಲ್ಲಿ, ನಡೆಯಲ್ಲಿ, ನುಡಿಯಲ್ಲಿ, ಕುಳಿತುವಲ್ಲಿ, ಮಾತನಾಡುವಲ್ಲಿ, ಕೊಡುವಲ್ಲಿ, ಕೊಂಬುವಲ್ಲಿ ಉಳಿದಿರ್ತಕ್ಕಂಥ ವ್ಯಕ್ತಿ ಏನಾದ್ರೂ ಇದ್ರೆ ರೈತರ ಮನೆಗಳ ಬಾಗಿಲಲ್ಲಿ, ರೈತರ ನಾಲಿಗೆಗಳಲ್ಲಿ, ರೈತರ ಮನಸ್ಸುಗಳಲ್ಲಿ ಅನ್ನತಕ್ಕಂಥದನ್ನ ತಿಳ್ಕೊಳ್ಬೇಕು. ಇವೆಲ್ಲ ರೈತರ ಮಕ್ಕಳೇ ಅಲ್ಲಿಂದ ಇಲ್ಲಿಗೆ ಬಂದು ಸ್ವಲ್ಪ ಪ್ಯಾಂಟ್ ಹಾಕ್ಬಿಟ್ಟಿದ್ರೆ ಅಷ್ಟೇ. ನೀವೇನು ದೊಡ್ಡ ಯಾರು ಮಣ್ಣಿನ ಮಗ ಅಂತೇಳಿ, ಮತ್ತೆ ಮಣ್ಣಿನ ಮಗ ಅಲ್ಲದೆ ನೀನು ಈ ಜಗತ್ತಿನಲ್ಲಿ ಎಲ್ಲರೂ ಮಣ್ಣಿನ ಮಕ್ಕಳೇ. ಈ ಜಗತ್ತಿನಲ್ಲಿ ಯಾರು ಮಣ್ಣಿನ ಮಕ್ಕಳು ಇಲ್ಲ? ಪ್ರವಚನ ಮಾಡೋ ಸ್ವಾಮಿ ಮಣ್ಣಿನ ಮಗ ಅಲ್ಲಿ, ಅವನು ಮಣ್ಣಿನ ಮಗನೇ. ಅಬ್ದುಲ್ ಕಲಾಂ ಮಣ್ಣಿನ ಮಗನೇ. ಎಷ್ಟು ಚೆನ್ನಾಗಿ ಹಿಡಿದಿಟ್ಟಿದ್ದಾರೆ ಅಂತ ಹೇಳಿದ್ರೆ, ಹಡದವ್ವ ಮಾದವ್ವ, ಹಡದಪ್ಪ ಮಾದರಸ, ಪಡೆದವ್ವ ಅಕ್ಕನಾಗಾಯಿ, ಬಸವನಿಗೆ ಬಿಡದರೆ ಸಲುಹಿದರು ವರಸಂಗ. ಇಲ್ಲಿ ಜನಪದ ಕವಿಗಳು ಹೇಳ್ತಾರ, ಬಸವಣ್ಣನವರ ಗುರು ಯಾರು ಅಂದ್ರೆ ಬಿಡದೆ ಸಲುಹಿದನು ವರಸಂಗ. ಬಹಳ ಜನ ಏನ್ ತಿಳ್ಕೊಂಡಾರ ಅಂದ್ರೆ ಬಸವಣ್ಣನಿಗೆ ಗುರು ಯಾರು ಅಂತ ಕೇಳ್ತಾ ಇರ್ತಾರೆ. ಬಸವಣ್ಣನ ಗುರು ಯಾರು? ಬಸವಣ್ಣನವರ ಶಿಕ್ಷಣದ ಗುರು ಜಾತವೇದ ಮುನಿಗಳು ಅಷ್ಟೇ, ದೀಕ್ಷಾ ಗುರುಗಳಲ್ಲ, ಶಿಕ್ಷಾ ಗುರುಗಳಲ್ಲ. ಅದಕ್ಕಾಗಿ ಭೀಮಕವಿ ಬರೀತಾನೆ, ಬಸವಣ್ಣನವರ ಗುರು ಯಾರು ಅಂತ ಕೇಳಿದ್ರೆ ಬಸವಣ್ಣನಿಗೆ ಗುರು ಅಲ್ಲ, ಬಸವಣ್ಣನೇ ಮಹಾಗುರು, ಶ್ರೀ ಗುರುವೆ, ದೀಕ್ಷಾ ಗುರುವೆ, ಶಿಕ್ಷಾ ಗುರುವೆ, ಮೋಕ್ಷ ಗುರುವೆ, ಶಿವಯೋಗ ಧರ್ಮಾರ್ಥ ಭೋಗ ಗುರುವೆ, ತ್ಯಾಗ ಗುರುವೆ, ಸುಧೀರ್ ಗುರುವೆ, ವಾಚಾ ಗುರುವೆ, ಭವರೋಗ ಹರ ಶರಣಾಗು ಬಸವ ಮಹಾಗುರು. ಭೀಮಕವಿ ಬರೀತಾರೆ. ಹಾಗಾಗಿ ಇಲ್ಲಿ ರೈತ ಪರ ಚಳವಳಿಗಾರರು ಬಸವಣ್ಣನವನ್ನ ಕುರಿತು ಎಷ್ಟು ಚೆನ್ನಾಗಿ ಹೇಳ್ತಾರಂದ್ರೆ, ಬಸವಣ್ಣನವರಿಗೆ ಗುರು ಯಾರು ಅಂತ ಹೇಳಿದ್ರೆ ಅವರ ಅರಿವೇ ಗುರು, ವರಸಂಗ. ಹಾಗಾದ್ರೆ ಬಸವಣ್ಣನವರು ಎದಕ್ಕಾಗಿ ಕಲ್ಯಾಣಕ್ಕೆ ಬಂದ್ರಪ್ಪ? ಎಲ್ಲಿಂದ ಬಂದ್ರು ಬಸವಣ್ಣನವರು? ಎಲ್ಲಿ ಹುಟ್ಟಿದ್ರು? ಎಲ್ಲಿ ಹುಟ್ಟಿದ್ರು? ಎಲ್ಲಿಂದ ಬಂದ್ರು? ಜನಪದ ಕವಿಗಳು ಹೇಳ್ತಾರ, ಹುಟ್ಟಿ ಬಂದನು ಬಸವಣ್ಣ ಕಟ್ಟುವುದಕ್ಕೆ ಕಲ್ಯಾಣ, ಬಿಟ್ಟು ಬಾಗೇವಾಡಿ ನಾಗಾಯಿ ಒಣಗೂಡಿ, ಬಿಟ್ಟು ಬಾಗೇವಾಡಿ ನಾಗಾಯಿ ಒಣಗೂಡಿ, ಮೆಟ್ಟು ಮಾಡಿದನು ಸಂಗಮಕ್ಕೆ, ಸಂಗಮಕ್ಕೆ. ಹುಟ್ಟಿ ಬಂದನು ಬಸವಣ್ಣ ಕಟ್ಟುವುದಕ್ಕೆ ಕಲ್ಯಾಣ, ಬಿಟ್ಟು ಬಾಗೇವಾಡಿ ನಾಗಾಯಿ ಒಳಗೂಡಿ, ಮೆಟ್ಟು ಮಾಡಿದನು ಸಂಗಮಕ್ಕೆ. ಇಂತಹ ಮಾತುಗಳು ಬರೆದಿಟ್ಟಾರಿ. ಸ್ವಲ್ಪ ತೆಗೆದು ಓದ್ರಿ.
ತೆಗೆದು ಹೋದ್ರೆ ಗೊತ್ತಾಗ್ತದೆ ಯಾಕೆ ಜನಪದ ವಿಶ್ವವಿದ್ಯಾಲಯ ಆಗಬೇಕು ಅನ್ನೋದಕ್ಕೆ ನಾನು ಹೇಳ್ತೀನಿ. ಕಲ್ಯಾಣದಲ್ಲೇ ಯಾಕೆ ಆಗಬೇಕು ಅನ್ನೋದಕ್ಕೆ ನಾನು ಹೇಳ್ತೀನಿ. ಯಾಕೆ ಕಲ್ಯಾಣದಲ್ಲಿ ಆಗಬೇಕು? ಬಸವಣ್ಣನವರ ಧರ್ಮ ಪ್ರಾರಂಭವಾಗಿದೆ ಕಾಯಕ ಯೋಗಿಗಳ ಭಾವ ದೇಗುಲದಿಂದ, ನೇಗಿಲ ಯೋಗಿಗಳಿಂದ, ಕೆಳವರ್ಗದ ಕೃಷಿಕರಿಂದ, ಬುಟ್ಟಿ ನೇಯುವವರಿಂದ, ಅಂಗಿಗರರಿಂದ, ನುಲಿಯ ಮಾಡುವ ಚಂದ್ರಯ್ಯನಿಂದ, ಎತ್ತುವವರಿಂದ, ವೈದ್ಯ ಸಂಗಣ್ಣನಿಂದ, ಪ್ರತಿಯೊಬ್ಬರು ಕೆಳವರ್ಗದ ರೈತಾಪಿ ಜನಾಂಗದಿಂದ ಬಂದಿರತಕ್ಕಂತಹ ಶರಣರ ಸಂಸ್ಕೃತಿಯ ಧರ್ಮವೇ ಅದು ಶರಣ ಸಂಸ್ಕೃತಿ ಅಂತಕ್ಕಂಥದನ್ನು ಕಂಡುಕೊಳ್ಳಬೇಕಾಗ್ತದೆ. ಶರಣ ಸಂಸ್ಕೃತಿ ಹುಟ್ಟಿ ಬಂದನು ಬಸವಣ್ಣ ಕಟ್ಟುವುದಕ್ಕೆ ಕಲ್ಯಾಣ, ಬಿಟ್ಟು ಬಾಗೇವಾಡಿ ನಾಗಾಯಿ ಒಳಗೂಡಿ ಮೆಟ್ಟು ಮಾಡಿದನು ಸಂಗಮಕ್ಕೆ. ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ. ಹುಟ್ಟಿ ಬಂದನು ಬಸವಣ್ಣ ಕಟ್ಟುವುದಕ್ಕೆ ಕಲ್ಯಾಣ. ಕಲ್ಯಾಣ ಅಂತಂದ್ರೆ ಬಸವಣ್ಣನ ವಿಚಾರಧಾರೆಯಲ್ಲಿ ಕಾಯಕದ ತತ್ವದ ತಳಹದಿಯ ಮೇಲೆ ಧರ್ಮ ಕಟ್ಟಿದವರು ಮೊಟ್ಟ ಮೊದಲಿಗೆ ಬಸವಣ್ಣನವರು. ಒಬ್ಬ ಮನುಷ್ಯನಿಗೆ ಜೀವನದ ಅತಿ ಅಮುಷ್ಯವಾದಂತ ವಸ್ತುಗಳು ಯಾವುದು ಅಂದ್ರೆ ಅನ್ನ, ಅರಿವು, ಔಷಧ, ಆಶ್ರಯ. ಇತಿ ಶಿವ ಪಂಚಾಯತಗಳು ಅಂತಾರೆ. ಶಿವ ಪಂಚಾಯತಗಳು ದ ಫಂಡಮೆಂಟಲ್ ಬೇಸಿಕ್ ಆಫ್ ಹ್ಯೂಮನ್ ರೈಟ್ಸ್. ಅನ್ನ ಬೇಕು ಒಬ್ಬ ಮನುಷ್ಯನಿಗೆ, ಅರಿವು ಬೇಕು, ಮೈಗೆ ಬಟ್ಟೆ ಬೇಕು, ಬದುಕಲಿಕ್ಕೆ ಅರಿವು ಬೇಕು, ಜ್ಞಾನ ಬೇಕು, ರೋಗ ರುಜಿನ ಬಂದರೆ ಔಷಧಿ ಬೇಕು, ಇರ್ಲಿಕ್ಕೆ ಮನೆ ಬೇಕು. ಇದಕ್ಕೆ ಶಿವ ಪಂಚಾಯತ ಅಂತ ಕರೆದ. ಬಸವಣ್ಣನವರ ಕಾಯಕ ಪ್ರಧಾನವಾದಂತಹ ಧರ್ಮ ಇದೆಯಲ್ಲ, ಈ 5 ಬೇಕು ಅಂತ ಹೇಳಿದ್ರು ಬಸವಣ್ಣನವರು. ಇದಕ್ಕಾಗಿ ಕಲ್ಯಾಣ ಕಟ್ಟಿದ್ರು ಅವರು. ಕಲ್ಯಾಣ ಕಟ್ಟುವ ಕಾರಣ ಏನು ಅಂತಂದ್ರೆ ಪ್ರತಿಯೊಬ್ಬ ಮನುಷ್ಯನಿಗೂ ಸಹ ಅವನ ದುಡಿಮೆಯ ಮೇಲೆ ಬರ್ತಕ್ಕಂಥ ಆರ್ಥಿಕ ಅವಲಂಬನೆಯ ಮೇಲೆ ಅವನು ಬದುಕಬೇಕು. ಅವನು ದುಡಿದಿರ್ತಕ್ಕಂತಹ ಬೆಲೆಗೆ ಅವನಿಗೆ ಬೆಂಬಲ ಬೆಲೆ ಸಿಗಬೇಕು. ಎಷ್ಟು ಚೆನ್ನಾಗಿ ಬೆಲೆ ಇಟ್ಟಿದ್ರು ನೋಡ್ಬೇಕು. ಯಾವ ರೀತಿ ವ್ಯವಹಾರ ಮಾಡ್ತಿದ್ರು. ಮುಲಿಯ ಚಂದಯ್ಯ ಹೀಗೆ ಹಗ್ಗ ಸೆಳ್ಕೊಂಡು ಬಂದ್ರೆ ಎಷ್ಟು ಬೆಲೆ ತಗೊಳ್ಬೇಕು ಅಷ್ಟೇ ಬೆಲೆ, ಆ ಬೆಂಬಲ ಬೆಲೆ ಏನಿತ್ತು ಆ ರೀತಿ ವ್ಯವಸ್ಥೆ ಇರ್ತಿತ್ತು ಕಲ್ಯಾಣದಲ್ಲಿ. ಕಲ್ಯಾಣ ಕಟ್ಟಿರ್ತಕ್ಕಂಥ ಬಸವಣ್ಣ ಸಾಮಾನ್ಯ ಕಲ್ಯಾಣ ಕಟ್ಟಲಿಲ್ಲಂತೆ. ನೀಡುವವರುಂಟು ಬೇಡುವವರಿಲ್ಲದೆ ನಾನು ಬಡವನಾದನೆಯ. ನೀಡುವವರುಂಟು ಬೇಡುವವರಿಲ್ಲದೆ ನಾನು ಬಡವನಾದನೆಯ. ಬಸವಣ್ಣನವರ ಕಲ್ಯಾಣದಲ್ಲಿ ನೀಡುವವರಿದ್ದರಂತ, ಬೇಡುವವರಿಲ್ಲದೆ ಬಡವನಾದರಂತ. ಇವತ್ತು ನಮ್ಮಂತವರು ಬೇಡುವವರಿದ್ದೇವೆ, ನೀಡುವವರಿಲ್ಲದೆ ನಾನು ಬಡವನಾದನೆಯ. ಇದು ನಮ್ಮ ಪರಿಸ್ಥಿತಿ, ಅದು ಅವ್ರ ಪರಿಸ್ಥಿತಿ, ನಮ್ಮ ಪರಿಸ್ಥಿತಿ. ಬಸವಣ್ಣನವರು ಕಲ್ಯಾಣವನ್ನ ಮಾಡಿದ್ರು. ಯಾವ ಕಲ್ಯಾಣ? ಬಸವ ಕಲ್ಯಾಣವಲ್ಲ, ಅದು ಸ್ಥಾನಿಕವಾದಂತಹ ಕಲ್ಯಾಣವಲ್ಲ. ಕಲ್ಯಾಣದಲ್ಲಿ ಕ್ರಾಂತಿಯಾಗಿರ್ತಕ್ಕಂಥದ್ದು ಕೇವಲ. ಆದ್ರೆ ಕಲ್ಯಾಣ ಅಂತ ಹೇಳಿದ್ರೆ ಇಡೀ ವ್ಯಕ್ತಿ, ಸಮಷ್ಟಿ, ಇಡೀ ಜಗತ್ತಿನ ಎಲ್ಲ ವರ್ಗದ, ಎಲ್ಲ ಜನಾಂಗದ, ಎಲ್ಲ ವ್ಯವಸ್ಥೆಯ, ಎಲ್ಲ ಕೈಗಾರಿಕೆಯ, ಎಲ್ಲ ಕೆಲಸಗಳ ಪ್ರತಿಯೊಂದು ವ್ಯವಸ್ಥೆಯ ಒಳಗಡೆ ಕಾಯಕವೇ ಕೈಲಾಸ ಅನ್ನತಕ್ಕಂತಹ ಕಲ್ಯಾಣ ರಾಜ್ಯವನ್ನು ನಿರ್ಮಾಣ ಮಾಡಲಿಕ್ಕೆ ಪ್ರಮಾಣ ಮಾಡಿದವರು ಬಸವಾದಿ ಪ್ರಮತ್ತರು ಅನ್ನತಕ್ಕಂಥದನ್ನು ಕಂಡುಕೊಳ್ಳಬೇಕು. ಹುಟ್ಟಿ ಬಂದನು ಬಸವಣ್ಣ ಕಟ್ಟುವುದಕ್ಕೆ ಕಲ್ಯಾಣ, ಬಿಟ್ಟು ಬಾಗೇವಾಡಿ ನಾಗಾಯಿ ಒಡಗೂಡಿ ಮೆಟ್ಟು ಮಾಡಿದನು ಸಂಗಮಕ್ಕೆ. ಮೆಟ್ಟು ಮಾಡಿದನು ಸಂಗಮಕ್ಕೆ ಅಂತಂದ್ರ ಕೂಡಲ ಸಂಗಮದಲ್ಲಿರುವ ದೇವಸ್ಥಾನಕ್ಕೆ ಮೆಟ್ಟಲಲ್ಲ. ಕೂಡಲ ಸಂಗಮ ದೇವಸ್ಥಾನಕ್ಕೆ ಮೆಟ್ಟಲಲ್ಲ. ಪ್ರತಿಯೊಬ್ಬರು ಸಹ ಆಧ್ಯಾತ್ಮದ ಮೆಟ್ಟಲನ್ನು ಎತ್ತಬೇಕು. ಅಭಿವ್ಯಕ್ತಿ ಸ್ವಾತಂತ್ರ್ಯತೆಯ ಮೆಟ್ಟಲುಗಳನ್ನು ಹತ್ತಬೇಕು. ಧಾರ್ಮಿಕ ಸ್ವಾತಂತ್ರ್ಯತೆಯ ಮೆಟ್ಟಲುಗಳನ್ನು ಹತ್ತಬೇಕು. ಅವರ ಕ್ರಾಂತಿಯ ಸಂಪೂರ್ಣದ ವ್ಯವಸ್ಥೆ ಇದೆಯಲ್ಲ, ಅದು ಬಹಳ ಅತಿ ಅದ್ಭುತ. ಹೇಗೆ ಬಂದ್ರಂತವರು? ಬಿಟ್ಟು ಬಾಗೇವಾಡಿ ನಾಗಾಯಿ ಒಡಗೂಡಿ. ಯಾರ ಜೊತೆಯಲ್ಲಿ ಬಿಟ್ಟು ಬಂದ್ರು? ತನ್ನ ಅಕ್ಕನಾಗಿರ್ತಕ್ಕಂತಹ ನಾಗಮ್ಮನ ಜೊತೆಯಲ್ಲಿ ಬಿಟ್ಟು ಬಂದ್ರು. ನೋಡ್ರಿ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ. ಎಲ್ಲಾದ್ರೂ ಓದಿದ್ರೇನು ಇದನ್ನ? ಹೇಳಿ ನೋಡೋದು. ಏನಾದ್ರೂ ಕೇಳಿದ್ರೇನು? ಕೇಳಿಲ್ಲ, ಓದೇ ಇಲ್ಲ. ಯಾಕೆಂತಂದ್ರೆ ಜನಪದ ಕವಿಗಳು ಬಸವಣ್ಣನವರು ಹೇಳಿದಿರ್ತಾನ. ಇಂತಹ ಬಸವಣ್ಣನವರು ಬಂದ್ರೆ ಏನ್ ಮಾಡಿದ್ರಂತೆ ಕಲ್ಯಾಣದಲ್ಲಿ ಅಂತಂದ್ರ, ಇಂತಹ ಬಸವಣ್ಣನವರು ಬಂದು ಏನ್ ಮಾಡಿದ್ರ?
ಬೆಳೆಯೋನು ಯಾರು? ಇದೊಂದು ದೇವಸ್ಥಾನ ಕಟ್ಟಿದ್ದಾರೆ. ದೇವಸ್ಥಾನವನ್ನು ಕಟ್ಟುವ ಪೂರ್ವದಲ್ಲಿ ಪಾಯವನ್ನು ತೆಗೆಯುವವರು ಯಾರು? ಪಾಯವನ್ನು ತೆಗೆಯುವವನು ಸ್ಪುರುಷ. ಪಾಯವನ್ನು ತೆಗೆಯುವವನು ಸ್ಪುರುಷರವರು. ಕಲ್ಲನ್ನ ಕೊಡುವವರು ಯಾರು? ಒಡ್ಡರ ಸಮಾಜದವರು. ಕಟ್ಟಡ ಕಟ್ಟುವವರು ಯಾರು? ಗೌಂಡಿಗಳು. ಮರದ ಕೆಲಸ ಮಾಡುವವರು ಯಾರು? ಬಡಿಗೇರವರು. ಕಳಸದ ಕೆಲಸ ಮಾಡುವವರು ಯಾರು? ಪಂಚಾಳರು. ಗುಡಿಗೆ ಬಣ್ಣ ಬಡಿಯುವವರು ಯಾರು? ಕೆಳವರ್ಗದ ಜನರು. ಮೂರ್ತಿ ಮಾಡುವವರು ಯಾರು? ಶಿಲ್ಪಿಗಳು. ದೇವರ ಮೂರ್ತಿ ಮಾಡಿ ದೇವಸ್ಥಾನದೊಳಗಡೆ ತಂದಿಟ್ಟ ಮೇಲ ಪೂಜಾರಿ ಒಳಗ, ನಾವೆಲ್ಲ ಹೊರಗ. ಅರ್ಥ ಆಗ್ತದಲ್ಲ? ಪೂಜಾರಿ ಒಳಗ, ನಾವೆಲ್ಲ ಹೊರಗ. ದುಡಿಯುವ ರೈತ ಯಾರು? ಹೆಣ್ಣು ಸವೆಸಿಕೊಂಡು ಬೆಳಗ್ಗೆ ಎದ್ದು ಒಣ ರೊಟ್ಟಿಯನ್ನು ತೆಗೆದುಕೊಂಡು ಹೀಗೆ ಒಂದಿಷ್ಟು ದೇವರಿಗೆ ನಮಸ್ಕಾರ ಮಾಡಿ ಬಸವ ಅಂತ ಹೇಳಿ ಬಾರ್ಕೋಲನ್ನು ಹಾಕಿಕೊಂಡು ಎತ್ತರ ತೆಗೆದುಕೊಂಡು ಹೋಗಿ ಹೊಲದಲ್ಲಿ ದುಡಿದು ಬೆಳೆ ತೆಗೆದುಕೊಂಡು ಬಂದು ಊರ ಹೊರಗಡೆ ಅದನ್ನ ಮಾರುವಾಗ 6 ಪಾವು ತಗೊಂಡು 3 ಪಾವಿನ ರೊಕ್ಕ ಕೊಡ್ತಾನಲ್ಲ ಇವ ದಳ್ಳಾಳಿ. ಯಾರವ? ದಳ್ಳಾಳಿ. ಇವ ಮೇಲ್ ಕುಂತಾನ, ಗಂಟೆ ಎಲ್ಲ ಆಡಿಸ್ಕೊಂಡು ಈ ಜಗತ್ನಾಗ. ದುಡಿಯ ರೈತ ಕೆಳಗೆ ಬಿದ್ದಾನ. ತುಪ್ಪ ತಿನ್ನೋನು ಬೇರೆ. ನಮ್ಮಂತ ಸ್ವಾಮಿಗಳಗ ಆಕಳು ಗೊತ್ತಿಲ್ಲ, ಏನು ಗೊತ್ತಿಲ್ಲ, ತುಪ್ಪ ಹೊಡಿತೀವಿ. ರೈತರ ಮನೆದು ಮತ್ತೆ ಆಶೀರ್ವಾದ ಮಾಡ್ತೀವಿ. ರೈತರ ಕಷ್ಟ ನಮಗೇನು ಗೊತ್ತು ಸ್ವಾಮಿ? ಈ ಸಮಾಜದಲ್ಲಿ ಪ್ರತಿಯೊಂದು ರಂಗದಲ್ಲಿ ಮೋಸ ಇತ್ತು, ಪ್ರತಿಯೊಂದು ರಂಗದಲ್ಲಿ ಅನ್ಯಾಯ ಇತ್ತು. ಇದನ್ನೆಲ್ಲ ಬಸವಣ್ಣ ನೋಡದಂತೆ. ಅದಕ್ಕೆ ಜನಪದ ಕವಿಗಳು ಹೇಳಿದ್ರು, ಓದಿದನು ಬಸವಣ್ಣ ವೇದದೊಳಗಣ ಉಸಿಯ, ವೇದ ಭೇದವನು ಬಿಚ್ಚಿಟ್ಟ, ಭೇದ ಭೇದವನು ಬಿಚ್ಚಿಟ್ಟ, ಜನಪದಕ್ಕೆ ತೇರುಂಡ ಜೀವಿ ಬಸವಣ್ಣ ಬಸವಣ್ಣ. ಓದಿದನು ಬಸವಣ್ಣ ವೇದದೊಳಗಣ ಉಸಿಯ. ಓದುದಂತೆ ಬಸವಣ್ಣ. ನೋಡ್ರಿ ಎಷ್ಟು ಚೆನ್ನಾಗಿ ಹೇಳ್ತಾರೆ. ಜನಪದ ಕವಿಗಳು ಹೇಳುತ್ತಾರ ಬಸವಣ್ಣನವರ ಇತಿಹಾಸವನ್ನ. ಪ್ರಭುದೇವರು ಬರೆಯೋದು ವಚನ ದೊಡ್ಡದಲ್ಲ. ವೇದವೆಂಬುದು ಓದಿನ ಮಾತು, ಶಾಸ್ತ್ರವೆಂಬುದು ಸಂತೆಯ ಸುದ್ದಿ, ತರ್ಕವೆಂಬುದು ತಗರ ಹರಟೆ, ಭಕ್ತಿ ಎಂಬುದು ತೋರುಂಬ ಲಾಭ, ಗುಣೇಶ್ವರನೆಂಬುದು ಮೀರಿದ ಘನ ನೋಡ ಅನ್ನತಕ್ಕಂಥ ಮಾತಿಗಿಂತ ಜನಪದ ಕವಿಗಳು ಹೇಳ್ತಾರಲ್ಲ, ಓದಿದನು ಬಸವಣ್ಣ ವೇದದೊಳಗಣ ಹುಸಿಯ. ಹುಸಿ ಮಾತಂತು, ವೇದದೊಳಗಿನ ಹುಸಿ. ಏನು ಗೊತ್ತೇನ? ನೀನು ರೈತನಾಗಿ ಹುಟ್ಟಿರೋದು ಅಂದ್ರೆ ಅದು ನಿನ್ನ ಕರ್ಮ. ನಾನು ಮೇಲ್ವರ್ಗದಲ್ಲಿ ಹುಟ್ಟಿದ್ದೀನಿ, ಅದು ನನ್ನ ಧರ್ಮ. ನಾನು ಮೇಲ್ವರ್ಗದಲ್ಲಿ ಹುಟ್ಟಿದ್ದೀನಿ, ಅದು ನನ್ನ ಧರ್ಮ. ತುಪ್ಪ ತಿನ್ನೋದು ನನ್ನ ಧರ್ಮ. ತುಪ್ಪ ತಂದು ಕೊಡೋದು ನಿನ್ನ ಕರ್ಮ. ಮಜಾ ನೋಡಿ ಹೆಂಗಾಯ್ತು. ಈ ಜಗತ್ತಿನಲ್ಲಿ ನಡೆದಂತಹ ಘಟನೆಗಳನ್ನು ಹೇಳುತ್ತಾನ. ಏನೇನು ನಡೆದದಂತ ಹೇಳ್ತೀನಿ. ನೀವು ಯಾಕೆ ಬಸವಣ್ಣನವ್ರನ್ನ ಎತ್ತಿಗೆ ಹೋಲಿಸಿದ್ರು? ಯಾಕೆ ಬಸವಣ್ಣನವ್ರನ್ನ ಎತ್ತಿಗೆ ಹೋಲಿಸಿದ್ರು? ಒಬ್ಬೊಬ್ಬ ಮಹಾತ್ಮನ ಒಂದೊಂದು ಪ್ರಾಣಿಗೆ ಹೋಲಿಸಿದ್ರು. ಯೇಸುವನ್ನ ಕುರಿಗೆ ಹೋಲಿಸಿದ್ರು, ಬುದ್ಧನನ್ನ ಜಿಂಕೆಗೆ ಹೋಲಿಸಿದ್ರು, ಮಹಮ್ಮದ್ ಪೈಗಂಬರನ್ನ ಒಂಟೆ ಕುದುರೆಗಳಿಗೆ ಹೋಲಿಸಿದ್ರು. ಬಸವಣ್ಣನವರನ್ನ ಎತ್ತಿಗೆ ಹೋಲಿಸಿದ್ರು. ಯಾಕೆ ಎತ್ತಿಗೆ ಹೋಲಿಸಿದ್ರು? ಯಾಕೆ ಹೋಲಿಸಿದ್ರು? ಇದರಲ್ಲಿ ಒಂದು ಸಂಕೇತವಿದೆ, ಇದರಲ್ಲಿ ಒಂದು ಆದರ್ಶವಿದೆ, ಇದರಲ್ಲಿ ಒಂದು ಸಂದೇಶವಿದೆ. ಇದರಲ್ಲಿ ಒಂದು ಸಂದೇಶವಿದೆ, ಆದರ್ಶವಿದೆ. ಯಾಕೆ ಅಂತ ಹೇಳಿದ್ರ, ಜಿಂಕೆ ಚಂಚಲವಾದ ಪ್ರಾಣಿ, ಒಂದು ಕಡೆ ಇರಲ್ಲ. ಅದು ಪಳ್ 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 ಅಂತ ಹಾರ್ತದೆ. ಕುರಿ ಹಾಗಲ್ಲ, ಒಂದು ಹೋಯ್ತು ಅಂದ್ರ ಎಲ್ಲ ಹೋಗೇ ಬಿಡೋದು. ಸೂರ್ಯನ ಸುತ್ತ ಭೂಮಿ ಸುತ್ತಾನ ಅಂದ್ರೂ ಅನ್ನೋದು ತಿಳಿತಿಲ್ಲ. ನಾ ಹೇಳೋದು ಒಪ್ಪಬೇಕು, ಅದು ಒಪ್ಪಬೇಕಾಗ್ತದ. ಆದ್ರೆ ಬಸವಣ್ಣನವರನ್ನ ಎತ್ತಿಗೆ ಯಾಕೆ ಹೋಲಿಸಿದ್ರು ಅಂದ್ರ, ಬಹಳ ದೊಡ್ಡ ಶಾಸನ, ಬಹಳ ದೊಡ್ಡ ಇತಿಹಾಸ ಗಮನಿಸಬೇಕು. ಈ ದೇಶದ ಬೆನ್ನೆಲುಬು ಯಾರು ಅಂತ ಹೇಳಿದ್ರ, ಎತ್ತಿನ ಜೊತೆಯಲ್ಲಿ ರೈತ, ರೈತನ ಜೊತೆಯಲ್ಲಿ ಎತ್ತು, ರೈತನ ಜೊತೆಯಲ್ಲಿ ಎತ್ತು, ಎತ್ತಿನ ಜೊತೆಯಲ್ಲಿ ರೈತ. ಎತ್ತು ಬಹಳ ಪೂಜ್ಯವಾದ ವಸ್ತು.
ನೋಡ್ತದ, ಬಲಕ್ಕೂ ನೋಡ್ತದ, ಜೊತೆಯಲ್ಲಿ ಎತ್ತಿನ ಗಾಡಿಯನ್ನು ಕಟ್ಟಿಕೊಂಡು ಹೋಗ್ತದ, ಉಳ್ತದ. ಅಷ್ಟೇ ಅಲ್ಲ, ಪೂಜೆಗೂ ಅಷ್ಟೇ ವ್ಯವಸ್ಥಿತವಾಗಿ ಬೇಕಾಗ್ತದ. ಸಂದರ್ಭ ಬಂತು ಅಂದ್ರ, ಹುಲಿ ಎದುರು ಬಂತು ಅಂದ್ರೆ ಕೊಮ್ಮಿನಿಂದ ಈ ಹಿಂಗೆ ಎಗದು ಒಗದು ಬಿಡ್ತದ. ಅದು ಸಾಮಾನ್ಯವಾಗಿರ್ತಕ್ಕಂಥವೆತ್ತು ಅಲ್ಲ. ಅದು ಬಸವಣ್ಣನ ಹೋಲಿಸಬೇಕಾದ್ರೆ ಒಳ್ಳೆ ಪ್ರಾಣಿಗೆ ಹೋಲಿಸ್ತಾರ್ರಿ, ಇದು ಗಮನ ಇಡಬೇಕು. ಹಾಗಂತೇಳಿ ಬಸವಣ್ಣ ಎತ್ತಲ್ಲ. ಹಾ, ಮತ್ತ ಅಲ್ಲೆಲ್ಲ ರೋಗಿಗಿರಿ ನಾಳೆ ಬಸವಣ್ಣ ಫೋಟೋಕ್ಕೆ ಎತ್ತು ತಂದಿಡ. ಹಾಗಂತೇಳಿ ಬಸವಣ್ಣ ಎತ್ತಲ್ಲ. ಅಂದ್ರೆ ಸಂಕೇತ ಯಾವ ರೀತಿಯಲ್ಲಿ ತರ್ತಿದ್ರು ಅಂತ ಹೇಳ್ತೇನೆ ನಾನು. ಕಾರಣ, ಓದಿದನು ಬಸವಣ್ಣ ವೇದದೊಳಗಣ ಉಸಿಯ, ವೇದ ವೇದವನ್ನು ಬಿಚ್ಚಿಟ್ಟ ಜನಪದಕ್ಕೆ ತೇನುಂಡ ಜೀವಿ ಬಸವಣ್ಣ. ತೇನುಂಡ ಜೀವಿ ಬಸವಣ್ಣ, ಜನಪದ ಜೀವಿಗಳಿಗೆ ತೇದನಂತೆ ಬಸವಣ್ಣ. ಅದಕ್ಕಾಗಿ ಮೊನ್ನೆ ಸಾವಯವ ಗೊಬ್ಬರದ ಒಂದು ಸಮ್ಮೇಳನ ನಡೀತಲ್ಲ ಕೂಡಲ ಸಂಗಮದಲ್ಲಿ, ಆ ಸಂದರ್ಭದಲ್ಲಿ ಸಾವಯವ ಗೊಬ್ಬರದ ಒಂದು ಕ್ರಾಂತಿ ನಡೀತಾ ಇದೆಯಲ್ಲ ಇವತ್ತು. ಮೊನ್ನೆ ರೈತರನ್ನ ಕೂರಿಸಿಕೊಂಡು ಸ್ವಾಮಿಗಳು ಎಲ್ಲರೂ ಎಳೆದ್ರಲ್ರಿ, ತೇರು ಎಳೆದ್ರಲ್ರಿ. ಸ್ವಾಮಿಗಳನ್ನೆಲ್ಲ, ರೈತರನ್ನೆಲ್ಲ. ಈ ಜಗತ್ತಿನಲ್ಲಿ ದೇವರಿಗೆ ಅನ್ನ ಕೊಡುವವನು ರೈತ, ನಮ್ಮಂತ ಸ್ವಾಮಿಗಳಿಗೆ ಅನ್ನ ಕೊಡುವವನು ರೈತ, ನಿಮ್ಮಂತ ರಾಜಕಾರಣಿಗಳಿಗೆ ಅನ್ನ ಕೊಡುವವನು ರೈತ. ಈ ಜಗತ್ತಿನ ಬೆನ್ನೆಲುಬು ರೈತ ಅಲ್ಲ, ದೇವರಿಗೂ ಹಸಿರಾಗ ಒಂದು ತುತ್ತು ಅನ್ನ ಕೊಡುವವನು ರೈತ. ಅದಕ್ಕಾಗಿ ಶರಣರು ಬರೆದರು, ಕೃಷಿ ಕೃತ್ಯ ಕಾಯಕ ಮಾಡುವ ಸದ್ಭಕ್ತನ ಪಾದವ ತೋರಿಸಿ ಬದುಕಿಸಯ್ಯ. ಆತನ ತನು ಶುದ್ಧ, ಆತನ ಮನಶುದ್ಧ, ಆತನ ಭಾವ ಶುದ್ಧ, ಆತನ ಸರ್ವಾಂಗವೆಲ್ಲವೂ ಶುದ್ಧ. ಆತನ ಮನೆಯಲ್ಲಿ ಹೊಕ್ಕು ಲಿಂಗಾರ್ಚನೆ ಮಾಡಿದ ಗುರು ಪಾವನ ನೋಡ ಅನ್ನತಕ್ಕಂಥ ಮಾತನ್ನ ಬರೆದಿಟ್ಟು ಹೋದ್ರು. ಸಾಮಾನ್ಯ ಅಲ್ರಿ ಅವರು, ರೈತರು. ಆದ್ರೂ ಇವತ್ತಿನ ದಿನಮಾನಕ್ಕಲ್ಲದೆ ಅವರ ಪರಿಸ್ಥಿತಿ ಬಹಳ ಬದಲಾಗಿದೆ. ಆದ್ರೂ ರೈತರ ಮೇಲೆ ನಂದೊಂದು ಅಪವಾದ ಅದ. ರೈತರು ಈ ರಾಜಕಾರಣಿಗಳ ತರ ಚಲೋ ಡ್ರೆಸ್ ಹಾಕೊಂಡು ರಾಜ್ಯಸಭಾ ವಿಧಾನಸಭಾ ನಡೆಯುವಾಗ ಗೊತ್ತಿಲ್ಲದಂಗೆ MLA MP ಗಳಿಂದ ಚೇಲಗಳಾಗಿ ರಾಮಕೃಷ್ಣ ಹೋಟೆಲ್ ಉಟ್ಕೊಂಡು ಇಡ್ಲಿ ಮಾರಾಟ ತಿನ್ನಕ್ ಹೋಗ್ತಾರೆ. MTR ಇದು ಮಾತು. ರೈತರು ರೈತರಾಗಿ ಉಳಿಬೇಕಾಗಿತ್ತು ದೇಶದಲ್ಲಿ. ರೈತರಾಗಿ ಉಳಿಲಿಲ್ಲ. ಮತ್ತೆ ರೈತಾಪಿಕೆಯನ್ನು ಮಾಡ್ಲಿಕ್ಕೆ ಬರ್ತಕ್ಕಂಥವರು ಸಹ ವಿದ್ಯಾವಂತರು ಬರಬೇಕಾಗಿತ್ತು. BSc ಮಾಡಿದವರು, MSc ಮಾಡಿದವರೆಲ್ಲರೂ ವಿದ್ಯಾವಂತರು ಬರಬೇಕು ರೈತಾಪಿ ಕೆಲಸ ಮಾಡ್ಲಿಕ್ಕೆ. ಅವಾಗ ರೈತರ ಬೆಳವಣಿಗೆ ಬಹಳ ಚಲೋ ಬೆಳಗ್ಗೆ ತರಲಿಕ್ಕೆ ಸಾಧ್ಯತೆ ಆಗುತ್ತೆ. ಅದಕ್ಕಾಗಿ ಬಸವಣ್ಣ ಓದುದ ಸಾಮಾನ್ಯ ಓದಿಲ್ರಿ. ಓದಿದನು ಬಸವಣ್ಣ ವೇದದೊಳಗನ ಉಸಿಯ. ವೇದದೊಳಗನ್ನು ಬರೆದಿತ್ತು ಏನು? ತಲೆ ಎಂದರೆ ಬ್ರಾಹ್ಮಣ, ಕೈ ಎಂದರೆ ಕ್ಷತ್ರಿಯ, ಹೊಟ್ಟೆ ಅಂದ್ರೆ ವೈಶ್ಯ, ಕಾಲಂದ್ರೆ ಶೂದ್ರ. ತಲೆ ಅಂದ್ರೆ ಬ್ರಾಹ್ಮಣ, ಅವನು ಬ್ರಹ್ಮನ ಮುಖದಿಂದ ಬಂದವನು. ರೈತರು ಎಲ್ಲಿಂದ ಬಂದರ? ಶೂದ್ರ ವರ್ಗ ಕಾಲಿನಿಂದ ಬಂದವರು. ಹಿಂಗೆಲ್ಲ ಬರೆದಿಟ್ಟಾರ್ರಿ. ಯಾರನ್ನ? ನಮ್ಮನ್ನ, ನಿಮ್ಮನ್ನ. ಅದಕ್ಕೆ ಶರಣರು ನೀನುರಿದು ಪಾದವ ನಿಟ್ಟ ನೆಲವೇ ಸುಕ್ಷೇತ್ರ, ಜಲವೇ ಪಾವನ ತೀರ್ಥ, ಸುಲಭ ಶ್ರೀ ಗುರುವೇ ಕೃಪೆಯ, ಸುಲಭ ಶ್ರೀ ಗುರುವೇ ಕೃಪೆಯ ಅಂತ ಹೇಳಿದ್ರು. ಇಂಥ ಬಸವಣ್ಣ ಓದಿದಂತೆ ಓದಿ ಏನು ಮಾಡಿದ ತಾರತಮ್ಯ ಇತ್ತಲ್ಲ, ಇದನ್ನೆಲ್ಲ ಕಿತ್ತು ಹೋಗದಂತೆ. ಹೇಗೆ ಹೋಗದ? ಕೊಲೆಯ ಮಾದಿಗರೆಂಬ ಭಲೆಯಾನೆ ಕಿತ್ತೋಗಿದ, ಬಲ್ಲಾರೆ ಬಸವ ಬಸವರಸ, ಬಲ್ಲಾರೆ ಬಸವ ಬಸವರಸ ನಿನ್ನೆಸರು, ನೆಲೆಯಾಯಿತು ನಿತ್ಯ ಜನಪದಕ್ಕೆ. ಬಲೆಯ ಮಾದಿಗರೆಂಬ ಬಲೆಯಾತ ಕಿತ್ತೊಯ್ದ ಬಸವ ಬಲ್ಲಾರೆ ಬಸವ. ಜನಪದ ಒಳಗಡೆ ಹೇಗೆ ತಂದ ಅಂದ್ರ, ಜನಸಾಮಾನ್ಯರ ಒತ್ತಿಗೆ ಹೋಗಿ ನಿಂತಹ ಬಸವ. ಅದಕ್ಕೆ ನಾನು ಹೇಳ್ತಾ ಇರ್ತೇನೆ, ಎಲ್ಲಾ ರಾಜ್ಯದ ದಲಿತರಿಗೆ ಬಸವಣ್ಣ ಅರ್ಥ ಆಗದಿದ್ರೂ ಪರವಾಗಿಲ್ಲ, ಕರ್ನಾಟಕ ರಾಜ್ಯದ ದಲಿತರು ಎಂದೆಂದೂ ಬಸವಣ್ಣನವರನ್ನ ಮರಿಬಾರದು. ದಲಿತ ಸಮುದಾಯದವರು ಬಸವಣ್ಣನವರಿಗೆ ಶರಣಾಗತಿಯಾಗಿರಬೇಕು. ನೋಡ್ರಿ, ವಲಯ ಮಾದಿಗರೆಂಬ ವಲಯಾತ ಕಿತ್ತೊಗೆದ, ವೇದವನೋಗಿ ಹಾರುವನಾದ, ಕರ್ಣದಲ್ಲಿ ಜನಿಸಿದವರಂತೆ ವರ್ಣಾಂ ಪ್ರಯಂ ಕಿಂ ಪ್ರಯೋಜನ, ಕಾಸಿ ಕಮ್ಮಾರನಾದ, ಈಸಿ ಮಣಿವಾಳನಾದ, ಆಸಲಿಕ್ಕೆ ಸಾಲಿಗನಾದ, ವೇದವನೋಗಿ ಹಾರುವನಾದ, ಒಲೆಗಂಡಲ್ಲದೆ ಪಿಂಡದ ನೆಲಕ್ಕೆ ಆಶ್ರಯವಿಲ್ಲ, ಜಲಬಿಂದುವಿನ ವ್ಯವಹಾರವನ್ನೇ ಸಪ್ತಧಾತು ಸಮಂ ಪಿಂಡಂ ಸಮಯ. ಏನ್ರಿ ಇದು ಕ್ರಾಂತಿ? ಎಷ್ಟು ಧೈರ್ಯ ತುಂಬಿದ್ರಿ, ಎಷ್ಟು ಧೈರ್ಯ ತುಂಬಿದ ಬಸವಣ್ಣ. ಸ್ವಾಮಿ, ನಿಮ್ಮ ಆತ್ಮ
ಆತ್ಮಕ್ಕೆ ಧೈರ್ಯ ತುಂಬಿದವನು ಬಸವಣ್ಣ. ನಿಮ್ಮ ಆತ್ಮಗಳು ನಲಗುವಂತಹ ಸಂದರ್ಭದಲ್ಲಿ ನಿಮ್ಮ ಆತ್ಮಕ್ಕೆ ಚೈತನ್ಯ ತುಂಬಿದವನು ಬಸವಣ್ಣ. ಕೊಲೆಯ ಮಾದಿಗರೆಂಬ ಬಲೆಯ ಕಿತ್ತೊಗೆದ ಆತ ಬಸವಣ್ಣ. ಬಲ್ಲಾರೆ ಬಸವಣ್ಣ ನೆರೆಯಾತು ನಿತ್ಯ ಜನಪದಕ್ಕೆ. ಫಂಡಮೆಂಟಲ್ ಬೇಸಿಕ್ ನೆಲ, ಬಹಳ ಬಹಳ ಒಳ್ಳೆಯ ನೆಲವನ್ನು ಕೊಟ್ಟವನು ಬಸವಣ್ಣ. ವೇದ ಬರುವ ಪೂರ್ವದಲ್ಲಿ ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಇಲ್ಲಿ ನಾವೆಲ್ಲರೂ ಏನು ಕೂತಿದ್ದೀವಿ, ನಾವೆಲ್ಲರೂ 12ನೇ ಶತಮಾನದಲ್ಲಿ ನಾವೆಲ್ಲರೂ ದಲಿತರೇ, ನಾವೆಲ್ಲರೂ ಶೂದ್ರರೇ. ನಮಗೆ ಧರ್ಮ ಇಲ್ಲ, ನಮಗೆ ದೇವರಿಲ್ಲ, ನಮ್ಮನ್ನು ಒಳಗಡೆ ಪ್ರವೇಶ ಮಾಡಿಕೊಳ್ಳಲು ಅವಕಾಶ ಇರಲಿಲ್ಲ. ನಮ್ಮನ್ನ ಮನುಷ್ಯರಿಗಿಂತ ಅಮಾನುಷ್ಯರಾಗಿ ಕಂಡಂತಹ ದೇಶ. ಜನಪದ ಕವಿಗಳು ಬರೀತಾರೆ, ಬಸವಣ್ಣ ನೀನು ಬಂದು ಏನು ಮಾಡಿದೆಪ್ಪ ಇಲ್ಲಿ? ವೇದವಾದವ ಓದಿ ವೇದ ಹುಟ್ಟಿಸಿ ಜಗಕ್ಕೆ, ವೇದವೇ ವಾದ ಭೇದ ಹುಟ್ಟಿಸಿ ಜಗಕ್ಕೆ, ಧಾದು ಯಾರಿಲ್ಲ ಹೇಳುವುದಕ್ಕೆ, ಧಾದು ಯಾರಿಲ್ಲ ಹೇಳುವುದಕ್ಕೆ. ಬಸವಣ್ಣ ವೇದ ಅಳುಕಿಸಿದ ಕುಲ ಕುಲಕ್ಕೆ. ಇದನ್ನು ಪ್ರಿಂಟ್ ಮಾಡಿ ಬರಶೆಟ್ಟಿಯವರು ವ್ಯಾಖ್ಯಾನ ಮಾಡಿ ಹಂಚಿಬಿಡ್ಬೇಕು. ಪ್ರಿಂಟ್ ಮಾಡಿ ವ್ಯಾಖ್ಯಾನ ಮಾಡಿ ಹಂಚಿಬಿಡ್ಬೇಕು. ವೇದದ ವಾದ ಭೇದ ಹುಟ್ಟಿಸಿ ಜಗಕ್ಕೆ ಧಾದು ಯಾರಿಲ್ಲ ಹೇಳುವುದಕ್ಕೆ. ನ್ಯಾಯ ಹೇಳುವವರೇ ಇರಲಿಲ್ಲ ಸ್ವಾಮಿ. ಎಲ್ಲದ ನ್ಯಾಯ, ಎಲ್ಲಾದ್ರಿ ನ್ಯಾಯ? APMC ಮಾರ್ಕೆಟ್ ಮುಚ್ಚಬೇಕು. ಮೊದಲು APMC ಮಾರ್ಕೆಟ್ ಮುಚ್ಚಬೇಕು. ರೈತರಿಗೆ ಬೆಳೆದಿರ್ತಕ್ಕಂಥ ಬೆಳೆಗೆ ಬೆಂಬಲ ಬೆಲೆ ಸೂಚಿಸಲಾರದಂತ ರಾಷ್ಟ್ರ ಇದು. ಅದಕ್ಕೆ ನಾನು ಹೇಳ್ತಾ ಇರ್ತೇನೆ, ಮೊದಲು ಈ ದೇಶದಲ್ಲಿ ರೈತರಿಗೆ ಸಪರೇಟ್ ಬಡ್ಜೆಟ್ ತೆಗೆಯುವಂತಹ ಕಾಲ ಬಂದಾಗ ಮಾತ್ರ ದೇಶ ಉದ್ಧಾರ ಆಗ್ತದೆ ಅನ್ನತಕ್ಕಂಥ. ರೈತರಿಗೆ ಬಡ್ಜೆಟ್ ಬೇರೆ ತೆಗಿಬೇಕು. ರೈಲ್ವೆ ಬಡ್ಜೆಟ್ ಮುಖ್ಯ ಅಲ್ಲ ಸ್ವಾಮಿ, ರೈಲ್ವೆ ಬಡ್ಜೆಟ್ ಮುಖ್ಯ ಅಲ್ಲ, ಶಿಕ್ಷಣ ಬಡ್ಜೆಟ್ ಮುಖ್ಯ ಅಲ್ಲ. ಶಿಕ್ಷಣ ಕಲಿತ್ರಿ, ಹೊಲದಲ್ಲಿ ದುಡಿಯುವ ರೈತ ಇಲ್ಲದಿದ್ದರೆ ಏನು ಮಾಡ್ತೀರಿ ನೀವು? ಎಲ್ಲಿ ಮಳೆ, ಎಲ್ಲಿ ಬೆಳೆ, ಎಲ್ಲಿ ರೈತರಿದ್ದಾರೆ ಹಳ್ಳಿಗಳಲ್ಲಿ? ದುಡಿಯುವ ಎತ್ತುಗಳಿಲ್ಲ, ದುಡಿಯುವ ಮನಸ್ಸುಗಳಿಲ್ಲ. ಬರಡು ಬಿದ್ದಿದೆ ನೋಡ್ಬೇಕು. ಇವತ್ತು ಪರಿಹಾರ ನಿಧಿ ಕೊಟ್ಟಿದ್ರು ಸಹ ಮಲಗಿರ್ತಕ್ಕಂಥ ಜನ ಹೋಗಿ ನೋಡಿ ಸ್ವಾಮಿಯಲ್ಲಿ ಟೆಂಟಲ್ಲಿ ಹೇಗೆ ಮಲಗಿದ್ದಾರೆ ಅಂತ. ಇದೇ ಕಾಲ ಇತ್ತು 12ನೇ ಶತಮಾನದ ಪೂರ್ವದಲ್ಲಿಯೂ ಇಂತಹ ಸಂಪ್ರದಾಯದ ಮನಸ್ಸುಳ್ಳವರು ಇದ್ದರು. ಇಂತಹ ಸಂಪ್ರದಾಯದ ಮನಸ್ಸುಳ್ಳವರಿದ್ದರು. ವೇದದ ವಾದ ಭೇದ ಹುಟ್ಟಿಸಿ ಜಗಕ್ಕೆ ತಾನು ಯಾರಿಲ್ಲ ಹೇಳುವುದಕ್ಕೆ. ಬಸವಣ್ಣ ಭೇದ ಅಳುಕಿಸಿದ ಕುಲಕ್ಕೆ ಅಳಿಸ್ಬಿಡ್ತಾನೆ. ಎಲ್ಲಾದ್ರೆ ಕುಲ ಎಲ್ಲಿದೆ? ಕುಲ ಭವಿ ಒಂದು ಕುಲ, ಭಕ್ತ ಒಂದು ಕುಲ ಅಂದ್ರು. ಭವಿ ಒಂದು ಕುಲ, ಭಕ್ತ ಒಂದು ಕುಲ ಅಂತಂದ್ರೆ ಲಿಂಗ ಇಲ್ಲದವನು ಭವಿ ಅಲ್ಲ, ಲಿಂಗ ಇಲ್ಲದವನು ಭವಿ ಅಲ್ಲ. ಕಾಮ ಮೊದಲನೆಯ ಭವಿ, ಕ್ರೋಧ ಎರಡನೆಯ ಭವಿ, ಲೋಭ ಮೂರನೆಯ ಭವಿ. ಭವಿ ಅನ್ನೋದಕ್ಕೂ ಬಹಳ ಅರ್ಥ ತಿಳಿದುಕೊಳ್ಬೇಕು. ಬಹಳ ಜನ ಏನ್ ತಿಳ್ಕೊಂಡ್ರೆ ಬಸವಣ್ಣ ಲಿಂಗ ಇಲ್ಲದವ್ರನ್ನ ಭವಿ ಅಂತಾರ. ಲಿಂಗ ಇಲ್ಲದವರನ್ನ ಭವಿ ಅಲ್ಲ, ಕಾಮ ಮೊದಲನೆಯ ಭವಿ. ಲಿಂಗ ಇಟ್ಟುಕೊಂಡು ಕಾಮ ಇತ್ತು ಅಂತಂದ್ರೆ ಅವನು ಭವಿಗೇಮ. ಬಹಳ ಚೆನ್ನಾಗಿ ವ್ಯಾಖ್ಯಾನ ಇಟ್ಕೊಳ್ಬೇಕು. ಲಿಂಗಿದ್ದವರು ಭವಿಗಳಲ್ಲ, ಲಿಂಗಿದ್ದವರು ಶಿವಭಕ್ತರು, ಲಿಂಗಿಲಾರದವರು ಭವಿ ಅಂತ ಬಿಟ್ರ ಬುದ್ಧ ಎಲ್ಲ ಹೋಗ್ಬೇಕು, ಸ್ವಾಮಿ ವಿವೇಕಾನಂದ ಎಲ್ಲಿ ಹೋಗ್ಬೇಕು, ರಾಮಕೃಷ್ಣ ಪರಮಹಂಸ ಎಲ್ಲಿ ಹೋಗ್ಬೇಕು, ಎಲ್ಲಿ ಹೋಗ್ಬೇಕು? ಇವರೆಲ್ಲರೂ ಎಲ್ಲಿ ಹೋಗ್ಬೇಕಾಗ್ತದ? ಭವಿ ಒಂದು ಕುಲ, ಭಕ್ತ ಒಂದು ಕುಲ. ಬಸವಣ್ಣ ಎರಡೇ ಕುಲ ಇಟ್ಟನ್ರಿ. ಹೆಣ್ಣು ಇಟ್ಟಿಲ್ಲ, ಗಂಡು ಇಟ್ಟಿಲ್ಲ. ಎರಡೇ ಕುಲ ಬಸವಣ್ಣನ ದೃಷ್ಟಿಯ ಒಳಗಡೆ. ಒಂದು ಕುಲ ಯಾವುದು? ಸಾರ ಸಜ್ಜನರ ಸಂಘ. ಇನ್ನೊಂದು ಕುಲ ಯಾವುದು? ದೂರ ದುರ್ಜನರ ಸಂಘ. ಎರಡೇ ಕುಲ ಇತ್ತು. ಲಿಂಗ ಇದ್ದು ಸಹ ಕಾಮಿಯಾಗಿದ್ದ. ಅದಕ್ಕೆ ಶರಣರು ಕಾಮ ಬೇಕು ಲಿಂಗದಲ್ಲಿ, ಕಾಮ ಬೇಡ ಪರಸ್ತ್ರೀಯರು. ಕಾಮ ಬೇಕು ಲಿಂಗದಲ್ಲಿ, ಕಾಮ ಬೇಡ ಪರಸ್ತ್ರೀಯರಲ್ಲಿ. ಅವರ ಚಿಂತನೆಗಳಿದೆಯಲ್ರಿ, ಬಹಳ ಬಹಳ ದೊಡ್ಡ ಚಿಂತನೆ ರೀ ಬಸವಣ್ಣನವರ ಚಿಂತನೆ. ವೇದದಲ್ಲಿ ಎಲ್ಲ ವಾದವಿತ್ತು. ವೇದ ಹುಟ್ಟಿಸಿ ಜನಕ್ಕೆ ದಾದು ಯಾರಿಲ್ಲ ಹೇಳುವುದಕ್ಕೆ. ವೇದ ಅಳುಕಿಸಿದ ಕುಲಕ್ಕೆ ಬಸವಣ್ಣ. ಆ ಸಂದರ್ಭದಲ್ಲಿ ಏನು ನಡೀತಂತ ಕೇಳಿದ್ರ
ಜನಪದ ಕವಿಗಳು ಹೇಳ್ತಾರ, ವಾದವೇ ನಡೆದು ವೇದವೇ ಸೋತು ಭೇದ ಬೇರೆಂದ ಬಸವಣ್ಣ, ಭೇದ ಬೇರೆಂದ ಬಸವಣ್ಣ ಸಾರುವುದಕ್ಕೆ ಹೋದಲ್ಲಿ ಹೊಸ ಮಾತು, ಹಳೆ ಮಾತಲ್ಲ ಹೊಸ ಮಾತು, ಹಳೆ ಧರ್ಮ ಅಲ್ಲ ಹೊಸ ಧರ್ಮ, ಹಳೆ ಅನುಭವ ಮಂಟಪವಲ್ಲ ಹೊಸ ಅನುಭವ ಮಂಟಪ, ಹಳೆ ಸಂಸ್ಕೃತಿ ಅಲ್ಲ ಹೊಸ ಸ್ವರ್ಣ ಸಂಸ್ಕೃತಿ. ಜನಪದ ಕವಿಗಳು ಬರೀತಾರೆ. ಅದಕ್ಕೆ ನನಗೆ ಈ ವಚನಗಳಿಗಿಂತ ಪುರಾಣರಿಗಿಂತ ಈ ರೈತಾಪಿ ಜನ ಬರೆದಿಟ್ಟಿದಾರಲ್ಲ ಬಸವಣ್ಣನವರ ಜೀವನ ಚರಿತ್ರೆ, ಅದು ಬಹಳ ಅಧಿಕೃತವಾದಂತಹ ಜೀವನ ಚರಿತ್ರೆ. ಮಾತಿನಿಂದ ಮಾತಿನೊಳಗಡೆ, ಟಂಗ್ ಟು ಟಂಗ್, ನಾಲಿಗೆಯಿಂದ ನಾಲಿಗೆ, ಮನಸ್ಸಿನಿಂದ ಮನಸ್ಸಿಗೆ, ಕಿವಿಯಿಂದ ಕಿವಿಗೆ, ಅಜ್ಜಿ ಹೇಳಿದ ಮಗಳಿಗೆ, ಮಗಳು ಹೇಳಿದ ಮೊಮ್ಮಗನಿಗೆ, ಮೊಮ್ಮಗ ಹೇಳಿದ ತನ್ನ ಮಗನಿಗೆ ಇದು ಬಂದಿರತಕ್ಕಂಥದ್ದು. ವಾದವೇ ನಡೆದು ವೇದವೇ ಸು ವೇದ ಬೇರೆಂದು ಬಸವಣ್ಣ ಸಾರುವುದಕ್ಕೆ ಹೋದಲ್ಲಿ ಹೊಸ ಮಾತು. ಬಸವಣ್ಣನವರ ಮಾತು ಹೋದಲೆಲ್ಲವೂ ಬಸವಣ್ಣ ಆಯಿತು ಅಂತ ಅನ್ನತಕ್ಕಂಥ ಮಾತನ್ನು ಹೇಳ್ತಾನ. ಆ ಸಂದರ್ಭದಲ್ಲಿ ಏನಾಯ್ತಂತೆ, ಬಸವ ಕಲ್ಯಾಣ ಆಗೋದಕ್ಕ ಬಂದ್ರಂತೆ ಶರಣರು ಬಂದ್ರಂತ. ಯಾವ ರೀತಿ ಬಂದ್ರಂತೆ ಕಲ್ಯಾಣಕ್ಕ? ಸಾಗಿ ಬಸವನು ಬಂದು ತೂಗಿನನು ಕಲ್ಯಾಣ, ಹಾಗಿನಲಿ ಕಟ್ಟಿ ಅನುಭವ, ಹಾಗಿನಲಿ ಕಟ್ಟಿ ಅನುಭವ ಮಂಟಪದ ಕೂಗು ಕೇಳುತ್ತಲೀ ಜನವೆದ್ದು ಸಾಗಿ ಬಸವನು ಬಂದು ತೂಗಿದನು ಕಲ್ಯಾಣ, ಹಾಗಿನಲ್ಲಿ ಕಟ್ಟಿ ಅನುಭವ ಮಂಟಪವ ಕೂಗು ಕೇಳಿತ್ತು ಜನವೆದ್ದು. ಅನುಭವ ಮಂಟಪ ಇತ್ತು ಅಂತ ಜನಪದ ಕವಿಗಳು ಹೇಳಿದ್ರು. ಕೆಲವು ನಮ್ಮ ವಿದ್ವಾಂಸರು ಅನುಭವ ಮಂಟಪ ಇಲ್ಲ ಅಂತ ಹೇಳಿದ್ರು. ಒಂದು ಘಟನೆ ನಡೀತದೆ. ಡಾಕ್ಟರ್ ಕೃಷ್ಣರಾಯರು ಅನುಭವ ಮಂಟಪ ಇಲ್ಲ ಅಂತ ಹೇಳ್ಬಿಟ್ರು ವಿದ್ವಾಂಸರು. ಕರ್ನಾಟಕದಲ್ಲಿ ಗಮನ ಇಡಬೇಕು, ಕರ್ನಾಟಕದ ಜನತೆ ಗಮನ ಇಡಬೇಕು. ಹರಡೇಕರ್ ಮಂಜಪ್ಪನವರು ಹಳಕಟ್ಟಿಯವರು, ಹರಡೇಕರ್ ಮಂಜಪ್ಪನವರು ಹಳಕಟ್ಟಿಯ ನಂತರ ಅನುಭವ ಮಂಟಪವಿದೆ ವಚನ ಸಾಹಿತ್ಯಕ್ಕೆ ಅಧಿಕೃತವಾದಂತಹ ಧರ್ಮವನ್ನ ಕೊಟ್ಟಿರ್ತಕ್ಕಂತಹ ಮಾತನ್ನ ಪುನಃ ಉಚ್ಚರಿಸಿದವರು ಯಾರು ಅಂತಂದ್ರ ರೆವರೆಂಡ್ ಉತ್ತಂಗಿ ಚೆನ್ನಪ್ಪನವರು ಅನ್ನತಕ್ಕಂಥದನ್ನ ಯಾರು ಮರಿಬಾರದು. ನಿಮಗವರು ವಿಚಾರ ಗೊತ್ತಿಲ್ಲ. ರೆವರೆಂಡ್ ಉತ್ತಂಗಿ ಚೆನ್ನಪ್ಪನವರು ಮೂಲತಃ ಪಂಚಮ ಶಾಲೆಯ ಲಿಂಗಾಯತ ಸಮುದಾಯಕ್ಕೆ ಸೇರಿದವರು. ಅವರ ಮುತ್ತಜ್ಜನ ಕಾಲದಲ್ಲಿ ಕ್ರೈಸ್ತ ಧರ್ಮವನ್ನ ಸ್ವೀಕರಣೆ ಆಯಿತು. ನಿಮ್ಗೆ ಹೇಳ್ತೀನಿ, ಕರ್ನಾಟಕದಲ್ಲಿ ಮೊಟ್ಟ ಮೊದಲಿಗೆ ಕ್ರೈಸ್ತ ಧರ್ಮವನ್ನು ಸ್ವೀಕರಿಸಿದವರು ದಲಿತರಲ್ಲ. ಕರ್ನಾಟಕದಲ್ಲಿ ಮೊಟ್ಟ ಮೊದಲಿಗೆ ದಲಿತ ಸಮುದಾಯದವರಲ್ಲ ಕ್ರೈಸ್ತ ಧರ್ಮ ಸ್ವೀಕರಿಸಿದವರು. ಕರ್ನಾಟಕದಲ್ಲಿ ಮೊಟ್ಟ ಮೊದಲಿಗೆ ಕ್ರೈಸ್ತ ಧರ್ಮವನ್ನು ಸ್ವೀಕರಿಸಿದವರು ಬೆಳಗಾವಿ ಜಿಲ್ಲೆಯ ನಮ್ಮ ಬೈಲೂರು ಹತ್ತಿರ ಇರುವ ಚೆನ್ನಮ್ಮನ ಕಿತ್ತೂರಿನ ಹಿರೇಮಠದ ಸಂಸ್ಥಾನದ ಒಬ್ಬ ಹಿರೇಮಠ ಜಂಗಮ ಅನ್ನತಕ್ಕಂಥವನು ಕ್ರೈಸ್ತ ಧರ್ಮವನ್ನು ಸ್ವೀಕರಿಸ್ತಾನೆ. ಇದು ಗಮನ ಇರಬೇಕು ಇತಿಹಾಸದೊಳಗೆ. ನಿಮಗೆ ಕ್ರೈಸ್ತ ಧರ್ಮವನ್ನು ಸ್ವೀಕರಿಸ್ತಾರ. ರೆವರೆಂಡ್ ಉತ್ತಂಗಿ ಚೆನ್ನಪ್ಪನವರು ಪಂಚಮಸಾಲಿ ಸಮುದಾಯದವರು. ಚೆನ್ನಪ್ಪನವರು ಆ ಸಂದರ್ಭದಲ್ಲಿ ಅನುಭವ ಮಂಟಪ ಇಲ್ಲ ಅಂದಾಗ ಅನುಭವ ಮಂಟಪವನ್ನ ಗಟ್ಟಿಯಾಗಿ ಅನುಭವ ಮಂಟಪ ಇದೆ ಅಂತ ಪ್ರತಿಪಾದನೆ ಮಾಡಿದವರು. ಇವೆಲ್ಲ ಆಧಾರಗಳನ್ನು ತೆಗೆದು ಅನುಭವ ಮಂಟಪ ಇತ್ತು ಅನ್ನೋದಕ್ಕೆ ಒಳ್ಳೆಯ ಸಿದ್ಧಾಂತದ ಮೇಲೆ ಪ್ರತಿಪಾದನೆ ಮಾಡಿದಂತಹ ಶ್ರೇಯಸ್ಸು ಯಾರಿಗಾದ್ರೂ ಸಿಗೋದಿದ್ರೆ ಅದು ರೆವರೆಂಡ್ ಉತ್ತಂಗಿ ಚೆನ್ನಪ್ಪನವರಿಗೆ ಸಿಗಬೇಕನ್ನತಕ್ಕಂಥದನ್ನು ಯಾರು ಮರಿಬಾರದು ಅನ್ನತಕ್ಕಂಥದ್ದು ಹೇಳಬೇಕು. ರೆವರೆಂಡ್ ಉತ್ತಂಗಿ ಚೆನ್ನಪ್ಪನವರು ಅನುಭವ ಮಂಟಪ ಇದೆ ಎನ್ನುವುದರ ಜೊತೆಗೆ ಈ ಸಂಪೂರ್ಣವಾಗಿರ್ತಕ್ಕಂತಹ ಸರ್ವಜ್ಞನ ವಚನವನ್ನ ಸಂಪಾದನೆ ಮಾಡಿ ಈ ನಾಡಿಗೆ ಪುನಃ ತ್ರಿಪದಿಗಳನ್ನು ಬರೆದಿರ್ತಕ್ಕಂತಹ ಸರ್ವಜ್ಞನ ವಚನಗಳನ್ನು ಈ ನಾಡಿಗೆ ಕೊಟ್ಟಂತ ಶ್ರೇಯಸ್ಸು ಆ ಮಹಾತ್ಮನಾಗಿರ್ತಕ್ಕಂಥ ಉತ್ತಂಗಿ ಚೆನ್ನಪ್ಪನವರಿಗೆ ದೊರೆಯುತ್ತದೆ ಅನ್ನತಕ್ಕಂಥದ್ದು ತಿಳಿಬೇಕು. ನಮ್ಮ ಸಮಾಜ ಇತಿಹಾಸದ ಕಡೆಗೆ ಗಮನ ಇಲ್ಲ. ಎಷ್ಟೋ ಜನರಿಗೆ ಚೆನ್ನಪ್ಪನ ಹೆಸರು ಗೊತ್ತಿಲ್ಲ, ಅವ್ರ ಹೆಸರೇ ಯಾರಿಗೆ ಗೊತ್ತಿಲ್ಲ. ಸರ್ವಜ್ಞನ ವಚನಗಳನ್ನ ಅಲ್ಲಿ ಇಲ್ಲಿದ್ದ ವಚನಗಳನ್ನ ತಂದವರವರು. ಅನುಭವ ಮಂಟಪ ಇತ್ತು ಅನ್ನೋದಕ್ಕೆ. ಯಾಕೆ ಅನುಭವ ಮಂಟಪವೆಂಬುದು ಸಾಮಾನ್ಯವಾದಲ್ರಿ. ಅನುಭವ ಮಂಟಪ ಇಡೀ ಜಗತ್ತಿನ ಮೊಟ್ಟ ಮೊದಲನೆಯ
ಇಡೀ ಜಗತ್ತಿನ ಮೊಟ್ಟ ಮೊದಲನೆಯ ಪ್ರಜೆಗಳಿಗೋಸ್ಕರ ಪ್ರಜೆಗಳಿಂದ ನಿರ್ಮಿತವಾಗಿರ್ತಕ್ಕಂತಹ ಜನಪರ ಕಾಳಜಿ ಇರ್ತಕ್ಕಂತಹ ಜನರಿಂದ ನಿರ್ಮಿತವಾಗಿರ್ತಕ್ಕಂತಹ ಮೊಟ್ಟ ಮೊದಲನೆಯ ಸ್ವಾತಂತ್ರ್ಯತೆಯ ಅನುಭವ ಮಂಟಪ, ಜಗತ್ತಿನ ಮೊಟ್ಟ ಮೊದಲನೆಯ ಪಾರ್ಲಿಮೆಂಟ್ ಅನ್ನತಕ್ಕಂಥದನ್ನು ಕಂಡುಕೊಳ್ಳಬೇಕಾಗ್ತದೆ ಅನ್ನತಕ್ಕಂಥ ತಿಳ್ಕೊಳ್ಬೇಕಾದಂತಹ ಅನುಭವ ಮಂಟಪ. ಅದು ಸಾಮಾನ್ಯ ಅನುಭವ ಮಂಟಪ ಕಟ್ಟಿಲ್ರಿ ಬಸವಣ್ಣ, ಸಾಮಾನ್ಯ ಕಟ್ಟಿಲ್ರಿ ಬಸವಣ್ಣ ಅನುಭವ ಮಂಟಪವನ್ನ. ಒಬ್ಬರಿಬ್ಬರು ಬರಲಿಲ್ಲ ಅನುಭವ ಮಂಟಪಕ್ಕೆ. ಎಷ್ಟು ಜನ ಬಂದ್ರು? ಲಕ್ಷದ ಮೇಲೆ 96,000 ಜನ ಫಾಲೋವರ್ಸ್ಗಳು, 770 ಜನ ಅಮರಗಣಗಳು, 770 ಜನ ಅಮರಂಗಣಗಳು, ಲಕ್ಷದ ಮೇಲೆ 96,000 ಫಾಲೋವರ್ಸ್ಗಳು, 330 ಜನ ವಚನಕಾರರು, 63 ಜನ ಹೆಣ್ಣು ಮಕ್ಕಳು, 33 ಜನ ವಚನಕಾರ್ತಿಯರು. ಇದು ಅನುಭವ ಮಂಟಪದ ಇತಿಹಾಸ. ಇಂತಹ ಅನುಭವ ಮಂಟಪ ಕಟ್ಟಿದಂತೆ ಬಸವಣ್ಣ. ಸಾಗಿ ಬಸವಣ್ಣ ಬಂದು ತೂಗಿದನು ಕಲ್ಯಾಣ. ಹೀಗೆ ತೂಗಿದಂತೆ ಕಲ್ಯಾಣವನ್ನ ಎಲ್ಲಿ? ಇಲ್ಲೇ ಬೀದರ್ ಪಕ್ಕದಲ್ಲಿ. ನೋಡಿದ್ದೀರೋ ಇಲ್ಲ? ನೋಡಿರಿ ಎಲ್ಲಾದ್ರಿ ಅದು ಕಲ್ಯಾಣ? ಇಲ್ಲೇದ್ರಿ, ಇಲ್ಲೇ ಅದ ನಮ್ಮ ಬೀಗರೂರ್ರಿ. ಕರ್ಮ ರೀ, ಕರ್ಮ ನಮ್ಮದು. ಲಿಂಗಾಯತರದ ಕರ್ಮ ಇದು, ಲಿಂಗಾಯತರದ ಕರ್ಮ ಇದು. ಸ್ವಾಮಿ ಲಿಂಗಾಯತರದ ಕರ್ಮ ಇದು. ನನಗಂತೂ ಅರ್ಥ ಆಗೋದಿಲ್ಲ. ಬುದ್ಧ ಹುಟ್ಟಿರ್ತಕ್ಕಂತಹ ನಾಡಿನಲ್ಲಿ ಇವತ್ತು ಬುದ್ಧ ಪೂರ್ಣಿಮೆಯ ದಿವಸ ಆ ಬುದ್ಧನ ಕೆಳಗಡೆ ಕುಳಿತಿರ್ತಕ್ಕಂತಹ ಬೋಧಿ ವೃಕ್ಷ ಗಿಡ ಇವತ್ತಿಗೂ ಸಲುಹತರ ಬಸವಣ್ಣನ ಅನುಭವ ಮಂಟಪ ಇಲ್ಲ ಅಂತ ಹೇಳ್ಬಿಟ್ಟು ರಕ್ಷಿಸ್ಲಿಲ್ಲ. ಆರ್ತಲ್ ಮೈಸ್ ಹೇಳ್ತಾನೆ, ಈಸ್ ದ ಇಂಡಿಯನ್ ಫಸ್ಟ್ ಫ್ರೀ ಥಿಂಕರ್ ಕ್ಯಾನ್ ಕಾಲ್ಡ್ ಮಾರ್ಟಿನ್ ಲೂಥರ್ ಅನ್ನತಕ್ಕಂಥ. ಯಾರೋ ಒಬ್ರು ಬಂದಿದ್ರಂತೆ ಕಲ್ಯಾಣಕ್ಕ, ಬಸವಣ್ಣನ ಬಗ್ಗೆ ಒಂದು ಕೂಡಲೇ ಬಸವಣ್ಣನ ಮಣ್ಣು ತಗೊಂಡು ಈಗ ತಲೆಗೆ ಹಚ್ಕೊಂಡಿರುತ್ತೆ. ನಮ್ಮ ಊಟಿ ಮತ್ತು ತಮಿಳುನಾಡು ಕಡೆ ಲಿಂಗಾಯತರು ಇದಾರಲ್ರಿ, ಅವರೆಲ್ಲರೂ ಮನೆ ಕಟ್ಟುವಾಗ ಇಂಗಳೇಶ್ವರದ ಬಾಗೇವಾಡಿಯ ಮಣ್ಣನ್ನು ತಗೊಂಡು, ಕಲ್ಯಾಣದ ಮಣ್ಣು ತಗೊಂಡು, ಕೂಡಲ ಸಂಗಮದ ಮಣ್ಣು ತಗೊಂಡು ಹೋಗಿ, ಕೂಡಲ ಸಂಗಮದಲ್ಲಿ ಬಸವಣ್ಣನವರು ಕೃಷ್ಣ ಮಲಾಪುರ ನೀರು ತಗೊಂಡೋಗಿ ಮೊದಲು ಪಾಯಕ್ಕೆ ಹಾಕಿ ಮನೆ ಕಟ್ತಾರೆ. ಯಾಕಂತಂದ್ರೆ ನಾವು ಕಲ್ಯಾಣದವರು ಆ ಮಣ್ಣು ನಮ್ಮಲ್ಲಿ ಇರಲಿ ಅಂತ. ನಿಮಗೆ ಈ ಮಣ್ಣಿನ ಕಿಮ್ಮತ್ತು ಏನು ಗೊತ್ತು? ನಿಮಗೇನು ಗೊತ್ತದ ಈ ಮಣ್ಣಿನ ಕಿಮ್ಮತ್ತು? ಸ್ವಾಮಿ ಬಸವಣ್ಣ ನಡೆದಾಡಿರ್ತಕ್ಕಂಥ ನೆಲ ಇದು. ಬಸವಣ್ಣ ಓಡಾಡಿರ್ತಕ್ಕಂಥ ನೆಲ ಅದು ಕಲ್ಯಾಣ. ಎಂತಹ ಕಲ್ಯಾಣ ಅದು! ಶಿವನ ಕಲ್ಯಾಣ, ಅನುಭವದ ಕಲ್ಯಾಣ, ಹರಳೆಯನ ಕಲ್ಯಾಣ, ಹೂಗಾರ ಮಾದಯ್ಯನ ಕಲ್ಯಾಣ, ಲೋಹಾರ ಕಕ್ಕಯ್ಯನ ಕಲ್ಯಾಣ, ಮಹಾದೇವಿಯ ಕಲ್ಯಾಣ, ಸುಜ್ಞಾನ ದೇವಿಯ ಕಲ್ಯಾಣ, ಸಿದ್ದರಾಮನ ಕಲ್ಯಾಣ. ಅದಕ್ಕಾಗಿ ಸಿದ್ದರಾಮನನ್ನ ಕರೆದುಕೊಂಡು ಪ್ರಭುದೇವರು ಸೊನ್ನಲಾಪುರದಲ್ಲಿ ಬಂದಾಗ ಮೊನ್ನೆ ಒಂದು ವಚನ ಹೇಳುತ್ತಲ್ಲ, ಅದೇ ವಚನವನ್ನು ಪುನಃ ರಿಪೀಟ್ ಮಾಡ್ತೇನೆ. ಅದಕ್ಕೆ ಹೇಳಿದು ಅಕ್ಕ ಮಹಾದೇವಿ ಕಲ್ಯಾಣಕ್ಕೆ ಬಂದು ನಿಂತು, ಕಲ್ಯಾಣವೆಂಬುದು ಇನ್ನಾರಿಗೂ ಹೋಗಬಾರದು, ಅಸಾಧ್ಯ ಸಾಧ್ಯವಯ್ಯ, ಆಸೆ ಆಮಿಷಾಡಿದವರಿಗೆಲ್ಲದೆ ಕಲ್ಯಾಣವು ಹೋಗಬಾರದು, ಒಳವರೆಗೂ ತಿಳಿದವರಿಗೆಲ್ಲದೆ ಕಲ್ಯಾಣವು ಹೋಗಬಾರದು. ಎಂತಹ ಮಾತು ಬರೆದು, ಎಂತಹ ಎಲ್ಲಿರಿ ಎಲ್ಲರೂ ಕಟ್ಟುಕರ ಕೇರಿ ಆಗದೆ ಇವತ್ತು ಕಲ್ಯಾಣ. ಕಟ್ಟುಕರ ಕೇರಿ ಯಾರಿಗಾದ್ರೂ ಇತಿಹಾಸದ ಪ್ರಜ್ಞೆ, ನಾನು ಹೇಳ್ತೀನಿ, ನಮ್ಮ ಲಿಂಗಾಯತರಿಗೆ ಯಾವಾಗಲೂ ಸಹ ಅಭಿಮಾನ ಹುಟ್ಟೋದಿಲ್ರಿ. ಬಹಳ ಕಡಿಮೆ ಅಭಿಮಾನ, ಬಹಳ ಕಡಿಮೆ. ಎಬ್ಬಿಸ್ಬೇಕು, ಇವ್ರನ್ನ ಎಬ್ಬಿಸ್ಬೇಕು. ಒಂದು ತಿಂಗಳಿಂದ ಬಡಿಯಾಕತ್ತೀವಿ, ಎದ್ದೇಳ್ರೊಳರು. ಮಲಗದ್ರ ವೀರಭದ್ರ, ಮಲಗದ್ರ ಕುಂಭಕರ್ಣ, ಎದ್ರ ವೀರಭದ್ರ. ಎಲ್ಲಿ ಎಲ್ಲಿ ಮೆಕ್ಕ, ಎಲ್ಲಿ ಜೆರೂಸಲೇಮು, ಎಲ್ಲಿ ವ್ಯಾಟಿಕನ್ ಸಿಟಿ, ಎಲ್ಲಿರಿ ವ್ಯಾಟಿಕನ್ ಸಿಟಿ? ಪೋಪ್ ಜಾನ್ ಪಾಲ್, ವ್ಯಾಟಿಕನ್ ಸಿಟಿಯ ಪೋಪ್ ಜಾನ್ ಪಾಲ್ ಹಡಗಿನಲ್ಲಿ ನಮ್ಮಂತ ದೇಶಗಳಿಗೆ ಗೋಧಿ ಸಾಗಿಸ್ತಾನ. ಅಂತಹ ಪೋಪ್ ಜಾನ್ ಪಾಲು ಕ್ರೈಸ್ತ ಸಮುದಾಯದ ಧರ್ಮಗುರು. ಕ್ರೈಸ್ತ ಜೈನ ದಿನ ಡಿಸೆಂಬರ್ 25 ದಿವಸ ದಯಾಮಯನಾಗಿ ಬಸವಣ್ಣನ ಆ ಯೇಸುವಿನ ಹತ್ರ ಎರಡೂ ಕೈ ಮುಟ್ಕೊಂಡು ಪ್ರಾರ್ಥನೆ ಮಾಡ್ತಾ ಇರ್ತಾನೆ. ನೀನೇ ನನ್ನ ಬಾಳಿನ ಬೆಳಕು, ನೀನೇ ನಮ್ಮೆಲ್ಲರ ಆರಾಧ್ಯ, ನೀನೇ ನನ್ನ ಬದುಕು. ಹೇಗೆ ಕೈ ಹಿಡಿದು ಹೇಳ್ತಾನೆ. ಇವ್ರು ಹಾಗಲ್ಲ, ಬಸವಣ್ಣನ ಫೋಟೋ ಮುಂದೆ ನಿಂತು ಹೇಳೋದಿಲ್ಲ. ಇವ್ರ ಫೋಟೋ ಹಾಕೊಂಡು ನನಗೆ ನಾನೇ ಬೆಳಕು, ನನ್ನಿಂದನೇ ಈ ಬೆಳಕು. ಏನ್ ಜಗತ್ತಾಗಿದೆ ಅಂತ ಸ್ವಾಮಿ. ನಿಜವಾಗಿ ಬೀದರ್ ಜನರಿಗೆ ಒಂದು ಶಕ್ತಿ ಇದ್ರೆ,
ಬೀದರ್ ಜನರಲ್ಲಿ ಶಕ್ತಿ ಇದೆ. ಬೇರೆ ಜಿಲ್ಲೆಯವರನ್ನ ಬಿಟ್ಟುಬಿಡೋಣ, ಬೀದರ್ ಜನರವರಿಗೆ ಶಕ್ತಿ ಇದ್ರ ಈಗೇನು ಕಲ್ಯಾಣದಲ್ಲಿ ಅಭಿವೃದ್ಧಿ ಪ್ರಾಧಿಕಾರ ಆಗ್ತಾ ಇದೆ, ಆ ಪ್ರಾಧಿಕಾರ ಬೇಗ ಅಭಿವೃದ್ಧಿ ಆಗುವುದರ ಜೊತೆಗೆ ಇಡೀ ಕಲ್ಯಾಣದ ಕರ್ನಾಟಕ ಅನುಭವ ಮಂಟಪ ಅಂತ ಹೇಳಿದ್ರೆ ಕ್ರಾಂತಿಯ ಕಾರಕವಾಗಿರ್ತಕ್ಕಂಥ ಸ್ಥಳ, ಬಸವಣ್ಣನವರ ಕಾರ್ಯಕ್ಷೇತ್ರ, ಬಸವಣ್ಣನವರ ಕನಸು ನೆನಸುಗಳು ಆಗಿರ್ತಕ್ಕಂಥ ಕ್ಷೇತ್ರ. ಏನಾದ್ರು ಬಸವ ಕಲ್ಯಾಣ ಉದ್ಧಾರ ಆಯಿತು ಅಂತಂದ್ರೆ ಇಡೀ ಬೀದರ್ ಕರ್ನಾಟಕದ ತುತ್ತ ತುದಿಯಲ್ಲಿ ಕಿರೀಟ ಇದ್ದಂತೆ ಇಡೀ ಜಗತ್ತಿಗೆ ಬಸವ ಕಲ್ಯಾಣದ ಸಮಗ್ರ ಕ್ರಾಂತಿಯ ಕಿರೀಟ ಯಾವುದು ಅಂತಂದ್ರೆ ಬಸವ ಕಲ್ಯಾಣ ಅನ್ನತಕ್ಕಂಥದ್ದು ಇವತ್ತಲ್ಲ ನಾಳೆ ತಿಳಿಯುವ ಕಾಲ ಬರ್ತದ. ಆದ್ರೆ ನೀವು ಜನತೆ ಎದ್ದೇಳಬೇಕಾಗ್ತದೆ, ಕೂತ್ಕೊಂಡಿದ್ರೆ ಸಾಲದಿಲ್ರಿ. ಅದಕ್ಕೆ ಯು ಆರ್ ಅನಂತಮೂರ್ತಿ ಹೇಳ್ತಾರ, ದುರ್ಜನರಿಗಿಂತ ಸಜ್ಜನರು ಬಹಳ ಡೇಂಜರ್. ದುರ್ಜನರಿಗಿಂತ ಸಜ್ಜನರು ಬಹಳ ಡೇಂಜರ್ ಅಂತ. ದುರ್ಜನರು ಒಂದೇ ಕೆಟ್ಟ ಕೆಲಸ ಮಾಡ್ತಾರ, ಸಜ್ಜನರು ನಮ್ಗೆ ಯಾಕೆ ಬೇಕು ಅಂತ ಸುಮ್ಮನಿದ್ದು ಎಲ್ಲ ಕೆಟ್ಟ ಕೆಲಸಗಳಿಗೆ ಗೊತ್ತಿದ್ದಾಗ ಪರೋಕ್ಷವಾಗಿ ಶಕ್ತಿ ಕೊಡ್ತಾರೆ. ಸ್ವಾಮಿ ಎದ್ದು ಬನ್ನಿ, ಬೇರೆ ಇದ್ದವರೆಲ್ಲರೂ ಎದ್ದು ಬರಬೇಕು. ಬಸವ ಜಯಂತಿ ಅಂತ ಹಾಗೀಗಾಗೋದಲ್ಲ, ಮನೆ ಮನೆಗಳಲ್ಲಿ ಬಸವ ಜಯಂತಿ, ಮನೆಗಳಲ್ಲಿ ಬಸವ ಜಯಂತಿ. ನಮ್ಮಂತ ಸ್ವಾಮಿಗಳ ಭಾವಚಿತ್ರ ಇರಬಾರದು ನಿಮ್ಮ ಮನೆಗಳಲ್ಲಿ, ನಮ್ಮಂತ ಸ್ವಾಮಿಗಳಿಗೆ ಗೌರವ ಕೊಡಬಾರದು. ನಮ್ಮಂತ ಸ್ವಾಮಿಗಳು ಬಸ್ಸಿನ ಬೋರ್ಡು ಬಸವಣ್ಣನ ಈ ಧರ್ಮದ ಇಂಜಿನ್ ಅಂತ ಹೇಳಿ ಬಸವಣ್ಣನಿಗೆ ಗೌರವ ಕೊಡುವ ಕಾಲ ಬರಬೇಕಾಗ್ತದೆ ಅನ್ನತಕ್ಕಂಥದನ್ನ ಕಂಡುಕೊಳ್ಬೇಕಾಗ್ತದೆ. ಎಲ್ಲ ನಮ್ಮಂತ ಊಟವು ಇಷ್ಟೊಂದು ಹುಟ್ಟಿರ್ತೀವಿ, ಒಂದಿಷ್ಟು ಹೇಳ್ಕೊಂಡು ಹೊಂಟಿರ್ತೀವಿ. ನಾಳೆ ದಿವಸ ಹೊತ್ತಿಗೆ ನನ್ನ ಫೋಟೋ ಪೂಜೆ ಮಾಡು, ಏನಾರ ನನ್ನ ಫೋಟೋ ಪೂಜೆ ಮಾಡೋದು ಬಲಸು, ಏನನ್ನ ಫೋಟೋ ಪೂಜೆ ಮಾಡೋದು. ಬಸವ ತತ್ವ ಹೇಳುವ ಸ್ವಾಮಿಗಳಿಗೆ ಒಂದು ಎಚ್ಚರದ ಮಾತನ್ನು ಹೇಳುತ್ತೇನೆ. ಬಸವ ತತ್ವ ಹೇಳುವ ಸ್ವಾಮಿಗಳಿಗೆ ನೀವು ಎಚ್ಚರದ ಮಾತುಗಳನ್ನು ಹೇಳಬೇಕು. ಇನ್ನು ಮೇಲೆ ಯಾರಾದ್ರೂ ಅವರು ಸ್ವಾಮಿಗಳು ಫೋಟೋ ಕೊಟ್ರೆ, ಸ್ವಾಮೀಜಿ ನಿಮ್ಮ ಸ್ವಾಮಿಗಳ ಬಗ್ಗೆ ಗೌರವಾದ, ನಿಮ್ಮ ಗೌರವಾದ, ಆದ್ರೆ ನಮಗೆ ಬಸವಣ್ಣವ್ರ ಫೋಟೋ ಕೊಡ್ರಿ, ನಿಮ್ಮ ಫೋಟೋ ಬೇಡ ಅನ್ಬೇಕು. ಇದು ಕಲಿಬೇಕು, ಇಲ್ಲ ನಾವು ಕಲಿಬೇಕು. ಈಗ ನೋಡ್ರಿ, ನನ್ನ ಪ್ರವಚನ ಒಂದು ತಿಂಗಳ ಕೇಳಿ ವಶೀಕರಣ ಆಗಿದ್ದೀರಿ. ನಾನು ಏನ್ ಹೇಳಿದ್ರು ಕೇಳುತ್ತೀರಿ. 4-5 ಜನ ಬಂದು ಕೇಳಿದ್ರು ನನ್ನ ಫೋಟೋ ಕೊಡ್ರಿ, ಯಾಕ ಸಮಾಧಿ ಮೇಲೆ ಇಡಕ್ಕೆ ಅಂತ ಕೇಳ್ತೇನೆ. ಸಮಾಧಿ ಮೇಲೆ ಹಾಕಿ ನಮ್ಮ ಫೋಟೋ. ನಮ್ಮಂತ ಸ್ವಾಮಿಗಳು ಸಮಾಧಿನ ಕೊಟ್ಟಿದ್ರು, ಕಾಯಿನೂ ಹೊಡೆದ್ರು, ರೊಕ್ಕಾನು ಮಾಡಿದ್ರು. ಯಾವ್ದು ಬೇಡ ಅಂತ ಬಸವಣ್ಣ ಅದನ್ನೆಲ್ಲ ಮಾಡಿದ್ರು. ನಾವು ಈ ಸಮಾಜದೊಳಗೆ ಯಾವ್ದು ಬೇಡ ಅಂತ ಹೇಳಿದನ್ನೆಲ್ಲ ಮಾಡಿದ್ರು. ಏನ್ ಸಮಾಧಿ ಪೂಜೆ ನಡೆದ್ರಿ, ಏನ್ ಸಮಾಧಿ ಪೂಜೆ ನಡೆದ್ರಿ. ಒಂದು ಊರ್ನಾಗ ಒಬ್ಬ ಸ್ವಾಮಿ ಇರ್ತಾನ. ಅವನ ಸ್ವಾಮಿ, ಅವನ ಹತ್ರ 4 ಜನ ಶಿಷ್ಯರಿದ್ರು. ಶಿಷ್ಯರ ಇರುವಂತಹ ಸ್ವಾಮಿಗೆ ಏನಾಯ್ತು, ಒಂದು ದಿವಸ ಶಿಷ್ಯರು ಹೋಗುವಾಗ ಸ್ವಾಮಿಗಳಂದ್ರಂತ ಶಿಷ್ಯರು ಬಂದು ನಮಸ್ಕಾರ ಮಾಡಿ ಸ್ವಾಮಿಗಳಂದ್ರೆ, ಸ್ವಾಮಿಗಳೇ ನಟ ಬಿಟ್ಟು ಹೋಗ್ತಾ ಇದೀವಿ, ನಿಮ್ದು ಏನಾದ್ರು ಆಶೀರ್ವಾದ ಇದ್ರೆ ಕೊಡ್ರಿ. ನನ್ನ ಹತ್ರ ಏನ್ ಆಶೀರ್ವಾದ ಇಲ್ಲಪ್ಪ, ನಮ್ಮ ಮಠದ ಮೂಲೆಯಾಗ ಒಂದು ಕತ್ತೆ ಮರಿ ಐತಿ, ಅದನ್ನ ತಗೊಂಡು ಹೋಗುವುದು. ಅವನ ಶಿಷ್ಯ ಕತ್ತೆ ಮರಿ ತಗೊಂಡು ಹೊರಟುಬಿಟ್ಟ. ಎಲ್ಲಿಂದ? ಮಠದಿಂದ ಕತ್ತೆ ಮರಿ ತಗೊಂಡು ಹೋದ. ಅವ ಕತ್ತೆ ಮರಿ ತಗೊಂಡು ಹಾಗೆ ಹೋಗ್ತಿದ್ದವ. ಶಿಷ್ಯ ಹೀಗೆ ಊರು ತಿರುಗಾಡ್ತಿದ್ದ, ಕಾವಿ ಬಟ್ಟೆ ಹಾಕೊಂಡು. ಆ ಕತ್ತೆ ಮರಿ ತಗೊಂಡು ತಿರುಗಾಡ್ತಿದ್ದಂತೆ ಏನಾಯ್ತು, ಒಂದು ಊರಿಗೆ ಬರುವಷ್ಟೊತ್ತಿಗೆ ನಡೆದುಕೊಂಡು ಬಹಳ ಆಯಾಸವಾಗಿತ್ತು. ಕತ್ತೆ ಮರಿ ತಂದಂತ ಸ್ವಾಮಿಗೂ ಆಯಾಸ ಆಗಿತ್ತು, ಕತ್ತೆಗೂ ಆಹಾರ ಇರಲಿಲ್ಲ. ಕತ್ತೆ ಸಾಯಿತು, ಸ್ವಾಮಿಗೂ ಬೇಸರ ಆಯಿತು. ಊರು ಬೆಳಗಾಗೋದ್ರೊಳಗಡೆ ಸ್ವಾಮಿ ಏನು ಮಾಡ್ದ, ರಾತ್ರಿ 12 ಗಂಟೆ ಕತ್ತೆ ಸಾಯಿತು. ಇನ್ನೇನು ಮಾಡೋದು ಅಂತ ಹೇಳಿ ಎಲ್ಲೋ ಒಂದಿಷ್ಟು ಸಲಿಕೆ ತಂದ, ಗುಂಡಿ ತೋಡ್ದ, ಕತ್ತೆ ಮರಿ ಮುಚ್ಚಿದ. ಅದ್ರ ಮೇಲೆ ಸಮಾಧಿ ಮಾಡಿ ಒಂದಿಷ್ಟು ಕುಂಕುಮ ಗಿಂಕುಮ ಹಾಕಿ, ಒಂದಿಷ್ಟು ಹೂಪತ್ರೆ ಹಾಕಿ, ಅವ ಏನ್ ಮಾಡ್ದ, ಕಾವಿ ಬಟ್ಟೆ ಹಾಕೊಂಡು ಕೂತಿದ್ದ. ಕೂತಿರೋ ಸಂದರ್ಭದಲ್ಲಿ ಬೇಸರ ಆಗಿತ್ತು, ಗುರುಗಳು ಕೊಟ್ಟು ಕತ್ತೆ ಅಂತ ಹೇಳಿ ಕತ್ತೆ ಮರಿ ಹಿಂಗೇ ಕೂತಿದ್ದ. ಎಲ್ಲ ಏನ್ ತಿಳಿದ್ರು, ಸ್ವಾಮಿಗಳು ಪಕ್ಕದಲ್ಲಿ ಕೂತಾರ, ಗದಿಗೆ ಐತೆ ಅಂತ ತಿಳ್ಕೊಂಡು ಹೋಗೋರು ಬರೋರು ನಮಸ್ಕಾರ ಮಾಡಿ ರೊಕ್ಕ ಹಾಕಕ್ ಶುರು ಮಾಡಿದ್ರು. ಯಾವಾಗ ರೊಕ್ಕ ಹಾಕಕ್ ಶುರು ಮಾಡಿದ್ರು, ಸ್ವಾಮಿ ಸುಮ್ಮನೆ ನೋಡ್ದ, ಗದ್ಗೆ ಮ್ಯಾಗ ಇಟ್ಟು ರೊಕ್ಕ ನಡೀತೈತೆ ಅಂದ್ರೆ ನಾನು ಸುಮ್ಮನಿರೋದೇ ಚಲೋ, ಬಸವ ತತ್ವ ಹೇಳೋದು ಒಂದೇ ಬಿಡೋದು ಒಂದೇ ಸಮಾಧಾನ. ಯಾರು? ಸ್ವಾಮಿಗಳು. ತಾಕತ್ತು ಬೇಕ್ರಿ, ಜಗತ್ತಿನಲ್ಲಿ ಬಸವ ತತ್ವವನ್ನು ಹೇಳಿ ಬದುಕಬೇಕೆ ಹೊರತು ಗದ್ದಿಗೆ ಮೇಲೆ ಬದುಕಬಾರದು. ಬದುಕಲೇಬಾರದು. ಬಸವಣ್ಣ ನಮ್ಗೇನು ಕಡಿಮೆ ಮಾಡಿಲ್ಲ. ನಮ್ಮಪ್ಪ ಬಸವಣ್ಣ ಕೋಟ್ಯಾಧಿಪತಿ, ನಮ್ಮಪ್ಪ ಬಸವಣ್ಣ ಮಿಸ್ಟರ್ ವರ್ಲ್ಡ್, ನಮ್ಮವ್ವ ವಚನ ಸಾಹಿತ್ಯ ಮಿಸ್ ಯೂನಿವರ್ಸ್. ಆಕೆ ವಿಶ್ವ ಸುಂದರಿ, ಐಶ್ವರ್ಯ ಎಲ್ಲ ಅವಳಿಗೆ ಸರಿಸಾಟಿಯಾದ ಸಾಹಿತ್ಯ ಇಲ್ಲ. ನಮ್ಮ ಅಪ್ಪನಂತ ಜಗಜಟ್ಟಿ WW ಎಲ್ಲ ನಮ್ಮಪ್ಪ.
ಡಬ್ಲ್ಯೂ ಚಾನಲ್ ನೋಡಿದೇನ? ನಮ್ಮಪ್ಪ ಡಬ್ಲ್ಯೂ ಎಲ್ಲ ಜಗಜ್ಜಟ್ಟಿ. ನಮ್ಮ ಅಪ್ಪನ ಜೊತೆ ಯಾರು ಯುದ್ಧ ಮಾಡ್ಲಿಕ್ಕೆ ಆಗೋದೇ ಇಲ್ಲ. ಅವ ಜಗಜ್ಜಟ್ಟಿ ಅವ. ಬೇಕಾದಷ್ಟು ಆಸ್ತಿ ಇಟ್ಟಾನ, ಇನ್ನೊಬ್ರು ಕೊಡೋಷ್ಟು ಇಟ್ಟಾನ. ನೀವು ಇನ್ನೊಬ್ರು ಮನೆ ಬೇಡಕ್ ಹೋಗ್ಬೇಡ್ರಿ. ಭಗವದ್ಗೀತೆ, ಭಾಗವತ, ನಾರಾಯಣ, ಪುರಾಣ, ದೇವಿ ಪುರಾಣ ಹಿಂಗೆ ಎಂಜಿಲ್ ಬೇಡಕ್ ಹೋಗ್ಬೇಡ್ರಿ. ವಚನ ಬೇಕಾದಂಗ ಐತಿ, ಓದ್ರಿ. ಯಾಕೆ ಬೇಡ್ತೀರಿ ಮಂದಿಗೆ ಯಾಕೆ ಬೇಡ್ತೀರಿ? ನಮ್ಮಪ್ಪ ಏನು ಕಡಿಮೆ ಮಾಡೋಣ ಅಂತ ಹೇಳಿ ನೀವು ಬೇಡಕ್ ಹೋಗ್ತೀರಿ. ಮಂದಿದು ಕೇಳಕ್ ಹೋಗ್ರಿ, ಬೇಡಕ್ ಹೋಗ್ಬೇಡ್ರಿ. ಕೇಳೋದು ಬೇಡ, ಬೇಡೋದು ಬೇರೆ. ನಮ್ಮಪ್ಪ ವಚನ ಸಾಹಿತ್ಯ ಬೇಕಾದಷ್ಟು ಇಟ್ಟಾನ, ಕೊಟ್ಟು ಹೋಗಬಹುದು. ಅಂತಹ ಕಲ್ಯಾಣದಲ್ಲಿ ಅನುಭವ ಮಂಟಪದಲ್ಲಿ ವಚನ ರಚನೆ ಮಾಡಿಟ್ಟಿದ್ದ. ಹಾಗೆ ಬಸವಣ್ಣ ಕಟ್ಟಿದ್ನಲ್ಲ, ಹಾಗೆ ಸ್ವಾಮಿಗೆ ಗದ್ಗಿನಲ್ಲಿ ರೊಕ್ಕ ಬೀಳಕ್ ಶುರು ಆಯ್ತು. ಬರ್ತೀನಿ, ಗವಾಯಿಗಳು ಎದುರ್ಕೋಬೇಡ್ರಿ. ಕತೆಗೆಲ್ಲ ಬಿಟ್ಬಿಡ್ತಾರ ಅಂತ ತಗ್ತಾರೆ ಅವ್ರು. ನನ್ನ ಗದಿಗೆ ಮೇಲೆ ರೊಕ್ಕ ಬಿದ್ದಿತ್ತು. ಇದು ಕೂಡಲೇ ಇವಂದ ಸ್ವಾಮಿ ರೊಕ್ಕ ಬೀಳಕತ್ತಿ ಸುಮ್ಮನೆ ಕೂತ್ಬಿಟ್ಟು. ನೋಡ್ರಿ, ನಾವು ಒಂದು ಮಾತು ಹೇಳ್ತೀವಿ, ನಾನು ಮಾತಾಡಬಾರ್ದು. ಸುಮ್ಮನೆ ಶುದ್ಧ ಗಡ್ಡ ಬಿಡ್ಬೇಕು, ಒಂದಿಷ್ಟು ಬುಕ್ ತಗೋಬೇಕು, ಒಂದು ಮರದ ಕೆಳಗಡೆ ಸುಮ್ಮನೆ ಕುಂತು ಬಿಡ್ಬೇಕು. 30 ದಿವಸ ಊಟ ಮಾಡ್ಲಾರ್ದ ಎಂತ ಮಠ ಆಗ್ತದೆ ನೋಡಿ. ಆಗಲೇ ಹೋದ್ರೆ ಕರೀರಿ ನನಗೆ. ಇದು ಒಂದು ತಿಂಗಳಿಗೆ ಹೇಳಕತ್ತಿದ್ದು ಕೂರಕತ್ತಿಲ್ಲ. ನಿಮ್ಗೆ ಮೋಸ ಮಾಡೋದು ಎಷ್ಟೊತ್ತಿ ಈ ಜಗತ್ತಿನಲ್ಲಿ. ಬಸವಣ್ಣ ಇಂಥ ಕೆಲಸ ಮಾಡಿದ್ರೆ ಎಷ್ಟೊತ್ತಿಗೆ ಬಸವಣ್ಣ ಬಂಗಾರದಲ್ಲಿ ಇರ್ತಿದೆ, ಬಂಗಾರದಲ್ಲಿ ಇರ್ತಿದೆ. ಮಾಡಲಿಲ್ಲ ಬಸವಣ್ಣ ಕೆಲಸ ಮಾಡಲಿಲ್ಲ. ಸೂಳೆಗೆ ಹುಟ್ಟಿದ ಕೂಸಿನಂತೆ ಯಾರನ್ನಾದರೂ ಅವ್ವ ಎನ್ನಲಾರೆ. ಅವ್ರ ಮಕ್ಕಳು ನೀವಿದ್ದೀರಿ, ನೀವು ವಿಚಾರ ಮಾಡ್ಕೊಡ್ರಿ. ಮಾತು ಬೇಕೋ ಬೇಡ ಅಂತ ಮುಗಿದಾಗ 4 ದಿವಸ ಆದ ನನ್ನ ಪ್ರವಚನ ಹೇಳಿ ಹೋಗ್ಬಿಡ್ತೀನಿ. ತಗೊಂಡು ಏನ್ ಮಾಡೋದಲ್ಲ, ನಿಮಗ್ ತಗೊಂಡು ಏನ್ ಮಾಡೋದಲ್ಲ? ಅಭಿಮಾನನೇ ಹುಟ್ಟಲಿಲ್ಲ ನಿಮಗ, ಅಭಿಮಾನನೇ ಹುಟ್ಟಲಿಲ್ಲ ಬಸವಣ್ಣನವರ ಬಗ್ಗೆ. ಗದ್ಗೆ ಮ್ಯಾಗ ರೊಕ್ಕ ಬಿತ್ತು. ಸ್ವಾಮಿ ಅಂತ ಚಲೋ ನಡೆದದಪ್ಪ, ಇದು ಬಸವ ತತ್ವನೇ ಬಿಟ್ಟುಬಿಡೋಣ ನನ್ನ. ಯಾರು ಶಿಷ್ಯ ಅಪ್ಪೋಳು ಹಾಗೇನು ಕೂಡ ಏನಾಯ್ತು, ಗದ್ಗೆ ನಡೀತು. ಚಲೋ ಗದ್ಗೆ ಆಯ್ತು, ಬಂಗಾರದ ಕಳಸ ಆಯ್ತು, ತೇರ ಆಯ್ತು, ಮೆರವಣಿಗೆ ಆಯ್ತು, ಸಂಸ್ಕೃತಿ ಉತ್ಸವ ಆಯ್ತು. ಏನು ಬೆಳೆದ ಶಿಷ್ಯ ಬೆಳೆದು ಸುದ್ದಿ ಗುರುಗು ಮುಡ್ತು. ಏನಾಯ್ತು? ಶಿಷ್ಯ ಬೆಳೆದು ಸುದ್ದಿ ಯಾರು ಮುಡ್ತು? ಗುರುಗು ಮುಡ್ತು. ಗುರು ತಲೆನೇ ಕೇಳ್ತು. ಅಲ್ಲೇವನ ನಾ ಕೊಟ್ಟಿದ್ದು ಕತ್ತೆ ಮರಿ ಇಷ್ಟು ಕೆಲಸ ಮಾಡೋಣಲ್ಲೇವ, ಹೆಂಗ ಮಾಡೋಣ ಇವ ರೊಕ್ಕನಂತ ಮಾವ ಬಂದ. ಯಾಕಂದ್ರೆ ಅವ ಇಂಡಿಕಾ ಕಾರ್ನಲ್ಲಿ ಹೋಗ್ತೀರ, ಅವನ ಅಂಬಾಸಿಡರ್ ತರ್ತಾನ. ನಮ್ಮ ಸ್ವಾಮಿಗಳು ಪೈಪೋಟಿ ನೋಡ್ಬೇಕ್ರಿ. ಒಂದು ಕಾರ್ಯಕ್ರಮ ನಡೀತಿ, ನಮ್ಮ ಸ್ವಾಮಿಗಳು ನೋಡ್ಬೇಕು. ಇದು ಕೂಡ ಸ್ವಾಮಿಗಳು ತವೇರದಲ್ಲಿ ಬಂದಾರ, ನೀನಾದ್ರಲ್ಲಿ ಬಂದಿ, ನಾನು ಇನ್ನೋಬೋದಲ್ಲಿ, ನೀನು ನಾನು ಡೈಕಾರಲ್ಲಿ. ಸ್ವಾಮಿಗಳು ಕಾರಿನ ಮೇಲೆ ಓಡಾಡಕತ್ತೀವ್ರಿ ನಾವು, ಜ್ಞಾನದ ಮೇಲೆ ಓಡಾಡಕತ್ತಿಲ್ಲ. ಸ್ವಾಮಿಗಳು ಯಾರು ಜ್ಞಾನದ ಮೇಲೆ ಓಡಾಡೋರು? ಕಾರಿನ ಮ್ಯಾಗ ಓಡಾಡೋರು ನಾವಲ್ಲ. ಸ್ವಾಮಿ ಕಾರಿನ ಮೇಲೆ ಓಡಾಡದವರಲ್ಲ ನಾವು. ನೀನೆಂತ ಮಠ ಕಟ್ಟಿದ್ಯಾ? ನಿಮ್ದು ಎಷ್ಟು ಶಾಲೆ ಅದ, ನಿಂದೆಂತ ಕಟ್ಟಡ ಅದ? ಒಂದು ಮಠಕ್ಕೆ ಮರಿ ಆಗಬೇಕಾದ್ರೆ ಮರಿ ಕೇಳ್ತದಂತೆ, ಏನ್ ಆಸ್ತಿ ಅದ, ಏನು ಜ್ಞಾನ ಐತೆ ಅಂತ ಕೇಳೋರು ಒಬ್ರು ಕೇಳಿ. ಲಿಂಗಾಯತ ಧರ್ಮ ಹಾಳಾಗಿರೋ ಪರಿಸ್ಥಿತಿ. ಅಂತವ್ರಿಗೆ ಸಪೋರ್ಟ್ ಕೊಡ್ತೀರಿ, ಅಂತವ್ರಿಗೆ ದುಡ್ಡು ಕೊಡ್ತೀರಿ, ಅಂತವ್ರಿಗೆ ನಮಸ್ಕಾರ ಮಾಡ್ತೀರಿ. ಎಲ್ಲಿ ಬೆಳಿಬೇಕು ಈ ಧರ್ಮ? ಎಲ್ಲಿ ಬೆಳಿಬೇಕು ಈ ಧರ್ಮ? ಇವತ್ತು ಜೋರೇ, ಇವತ್ತು ಏಕಮಾರ್ ವರ್ಷಕ್ಕೆ ಹೇಳ್ಬಿಟ್ಟಾರ. ಸ್ವಾಮೀಜಿ ನಿಧಾನಕ್ಕೆ ಹೇಳ್ರಿ. ನಾನಂದ್ರೆ ನೀವೇನು ಎದುರ್ಬೇಡ್ರಿ, ಹೊಡೆದ್ರೆ ನೀವೇ ಹೊಡಿಸ್ಕೊಡ್ರಿ, ನಾವು ಹೋಗ್ತೀನಿ. ಆ ಕಡೆ ನೀವು ಹೊಡಿಸ್ಕೊಡ್ರಿ, ಕರ್ಕೊಂಬಂದ್ರೆ ಹೊಡಿಸ್ಕೊಡ್ರಿ. ಅವ್ರು ಹಂಗಿಲ್ಲ, ನೀವೇನ್ ಹೇಳ್ಬೇಕು ಅದನ್ನೇ ಹೇಳ್ರಿ. ಯಾವಾಗ ಗದಿಗೆ ನಡೆದಿತ್ತು, ತೇರ್ ನಡೆದಿತ್ತು, ಕಳಸ ನಡೆದಿತ್ತು, ದಾಸೋಹ ನಡೆದಿತ್ತು, ಊಟ ನಡೆದಿತ್ತು, ದೊಡ್ಡ ಸ್ವಾಮಿ ತಲೆ ಕೇಳ್ತು. ನನ್ನ ಮುಂದೆ ಇವ ಬೆಳೆದಾನ, ಪೈಪೋಟಿ ನೋಡ್ಬೇಕು. ಒಂದು ಜಿಲ್ಲೆ ಒಳಗೆ ಹೋಗ್ಬೇಕು, ಸ್ವಾಮಿ ನೋಡ್ಬೇಕು. ಆ ಸ್ವಾಮಿ ಹಿಂಗೆ, ಈ ಸ್ವಾಮಿ ಅವ ಡಿ ಎಡ್ತಾನ, ಬಿ ಎಡ್ತಾನ, ಅವ ಇಂಜಿನಿಯರಿಂಗ್ ಕಾಲೇಜ್, ಅವ ಇಂಜಿನಿಯರ್ ಕನ, ಇವನ್ ಫಾರ್ಮಸಿ ತಂದ, ಅವ ಇದು ಅವ ಬಂಗಾರ ಕೇಟ, ಈ ಕಾರ್ತಾನ. ವಾಹ್ ವಾಹ್ ವಾಹ್. ಬನ್ನಿ ಸ್ವಾಮಿ, ಸ್ವಾಮಿಗಳ ಎದ್ದು ಬನ್ನಿ. ರೈತರ ಮನೆ ಒಳಗಡೆ ನಿಂತು ನೋಡ್ರಿ, ಹಳ್ಳಿ ಒಳಗಡೆ ನಿಂತು ನೋಡ್ರಿ, ಅವ್ರ ಅನ್ನ ನೋಡ್ರಿ, ಅವ್ರ ನೀರು ನೋಡ್ರಿ, ಅವ್ರ ಬದುಕು ನೋಡ್ರಿ. ಅದಕ್ಕೆ ಸಿದ್ದಯ್ಯ ಪುರಾಣಿಕರ ಬರೆದರು, ಪಲ್ಲಕ್ಕಿ ಮೇಲೆ ಹೋಗುವವರೇ ಮಾದಾರ ಚೆನ್ನೈಯನ ಕೇರಿಗೆ ಬಂದು ಒಂದು ಸಲ ನಿಂತು ನೋಡಿ ಸ್ವಾಮಿ. ನೀವು ಎಲ್ಲಿ ಸ್ವಾಮಿ? ದೇಶ ಕಟ್ಟಲಿಕ್ಕೆ ಆಗ್ತದ?
ಧರ್ಮ ಕಟ್ಟಲಿಕ್ಕೆ ಆಗ್ತದ? ಎಲ್ಲಿ ಬಸವಣ್ಣ, ಎಲ್ಲಿ ಕಾಯಕ ತತ್ವ, ಎಲ್ಲಿ ಸುಧಾರಣೆ ಆಗಬೇಕು ಈ ದೇಶ? ಯಾವಾಗ ರೀತಿಯಲ್ಲಿ ಸುಧಾರಣೆ ಆಗ್ಬೇಕು ಸ್ವಾಮಿ? ವೈಭವ ವೈಭವ ತಮ್ಮ ತಮ್ಮನೇ ಮೆರೆಸಿದರಲ್ಲ, ಅದರ ನಿಮ್ಮನೆತ್ತ ಬಲ್ಲರು ಬುದ್ಧೇಶ್ವರ, ನಿಮ್ಮನೆತ್ತ ಬಲ್ಲರು ದೇವರಲ್ಲ, ಆ ಪರಮಾತ್ಮನ ಆತ್ಮ ಜೀವಿಗಳನ್ನ ಎತ್ತ ಬಂದರು ಇವರು. ಎಲ್ಲಿ ಬರ್ಲಿಕ್ಕೆ ಸಾಧ್ಯತೆ? ಸ್ವಾಮಿ ತಲೆ ಕೆಡ್ತು, ಕಾರ್ ತಗೊಂಡು ಬಂದೇ ಬಿಟ್ಟ. ಎಲ್ಲಿಗೆ? ಅಲ್ಲೋ ಶಿಷ್ಯ ಬಂದ, ಸ್ವಾಮಿ ಬಂದು ಹೇಳ್ದ, ಒಳಗೆ ಕಟ್ ಅಂತ ಹೇಳಿತ್ತು, ಬಂಗಾರದ ಕಟ್ಟಿಗೆ. ತಲೆ ಮೇಲೆ ಇಷ್ಟು ದೊಡ್ಡ ಬಂಗಾರ ಇರ್ತದೆ, ಇವ್ರು ದೊಡ್ಡ ಸ್ವಾಮಿ. ತಲೆ ಮೇಲೆ ಏನು ಬಂಗಾರ ಐತೆ ಅಂತ ನೋಡಬಾರದು. ತಲೆ ಮೇಲೆ ಬಂಗಾರ ಇದ್ದವನು ಸ್ವಾಮಿ ಅಲ್ಲ, ತಲೆ ಒಳಗೆ ಏನೈತೆ ಅಂತ ನೋಡ್ಬೇಕು ನಮ್ಮ ಸ್ವಾಮಿ. ನನ್ನ ಮಾತು ಇವತ್ತೆಲ್ಲ ಕಾರಣ ಅದ. ಬಹಳ ಜನ ಬಂಗಾರ ಹಾಕಿದವ್ರು ಸ್ವಾಮಿಗಳು ಅಂತ ಹೇಳಿದಾರೆ. ಬಹಳ ಚಲೋ ನರ್ತನ ಮಾಡುವಂತ ನರ್ತಕಿಯರು ಬಂಗಾರ ಹಾಕಿರ್ತಾರೆ. ನಾವೊಬ್ರು ಸ್ವಾಮಿಗಳು ಕೇಳಿದ್ರೆ, ಯಾಕೆ ಇಷ್ಟೊಂದು ಸ್ವಾಮಿಗಳು ಬಂಗಾರ ಹಾಕೊಂಡಿದ್ರು? ಇಲ್ರಿ, ನಾವುಗಳು ಸಂಪತ್ಭರಿತವಾಗಿ ಬಂಗಾರ ಹಾಕೊಂಡಿದ್ರೆ ಭಕ್ತರೆಲ್ಲರಿಗೂ ಇದರಿಂದ ಸಂಪತ್ಭರಿತರಾಗಿ ಉದ್ಧಾರವಾಗಬಾರದು. ಏನು ಹುಚ್ಚಿಗೆಪ್ಪ ಅಂದೆ ನಾನು. ಇವ ಬಂಗಾರ ಹಾಕೊಂಡ್ರೆ ಇವರು ಉದ್ಧಾರ ಆಗ್ತದೆ? ಎಲ್ಲರೂ ನಡೆದೈತೆ ಇದು ಆದಿತ್ತ ಇದು ಆಗೋ ಮಾತಾ ಇದು. ಇವ ಬಂಗಾರ ಹಾಕೊಂಡು ಕೂತ್ಬಿಟ್ರೆ ಭಕ್ತರೆಲ್ಲ ಎಲ್ಲಿ ಸ್ವಾಮಿ, ಎಲ್ಲಿ ಸ್ವಾಮಿ? ಒಬ್ಬ ಸ್ವಾಮಿ ಹಿಂಗೆ ಬಂಗಾರ ಹಾಕೊಂಡು ನಡೆದಾರಿ. ಕೊನೆಗೆ ಅವ್ರ ಅಣ್ಣ ತಮ್ಮಂದ್ರೆ ಮಡದೊಳಗೆ ಕೊಲೆ ಮಾಡಿ ಸ್ವಾಮಿನ ಚೀಲದೊಳಗೆ ಹಾಕಿ ಗಟಾರದೊಳಗೆ ಹಾಕಿ ಎಲ್ಲ ಕಿರೀಟ ಬಿಡ್ತಾರೆ ಹೋಯ್ದಿದ್ರು. ಅದು ಹೇಳಂಗಿಲ್ಲ ಯಾರು ಅಂತ XYZ ನೀವೇ ತಿಳ್ಕೋಬೇಕು. ಹೇಳಂಗಿಲ್ಲ ನಾವು. ಈ ದೇಶದ ಗುಡಿಗುಂಡಾರದಲ್ಲಿ ಇರತಕ್ಕಂತಹ ಬಂಗಾರಗಳು, ಈ ದೇಶದಲ್ಲಿರುವ ಗುಡಿಗುಂಡಾರದಲ್ಲಿ ಇರತಕ್ಕಂತಹ ಬಂಗಾರ, ಈ ದೇಶದ ಮಠಾಧಿಪತಿಗಳ ಮೈ ಮೇಲಿರುವ ಬಂಗಾರವನ್ನ ರಾಜ್ಯ ಸರ್ಕಾರಕ್ಕೆ, ದೇಶಕ್ಕೆ ಒಪ್ಪಿಸಿದರೆ ರೈತರ ಸಾಲ ಸಂಪೂರ್ಣವಾಗಿ ಮನ್ನವಾಗುತ್ತದೆ. ತೆಗೆದುಕೊಡ್ರಿ ನಿಮ್ಮ ಮೈ ಮೇಲೆ ಬಂಗಾರ. ಎಲ್ಲ ಪ್ರಯತ್ನ ಇಲ್ಲದ ತ್ಯಾಗಿಗಳು. ಹಂಗಂತ ನಾಳೆ ನನಗೆ ಕೊಡದೆ ಇಟ್ಟಿದೆ, ಎಲ್ಲರೂ ವರ್ಷೆಟ್ಟಿ ಕೊಡೋದೇ ಇರಬೇಕಾಗ್ತದೆ. ತಿನ್ನಬೇಕು. ಸ್ವಾಮಿ ಬಡವನಾಗಿರ್ಬೇಕು, ಭಕ್ತರು ಶ್ರೀಮಂತರಾಗಿರ್ಬೇಕು. ಸ್ವಾಮಿ ಬಡವನಾಗಿರಬೇಕು, ಭಕ್ತರು ಶ್ರೀಮಂತರಾಗಿರಬೇಕು. ಸ್ವಾಮಿ ಬಡವನಾಗಿರ್ಬೇಕು, ಭಕ್ತರು ಶ್ರೀಮಂತರಾಗಿರ್ಬೇಕು. ಸ್ವಾಮಿ ಬಂದ ಎಲ್ಲಿಗೆ? ಶಿಷ್ಯನ ಹತ್ರ. ಅಲ್ಲೋ, ಏನಿದು ಸಮಾಚಾರ? ಗದ್ಗೆ ಹಿಂಗೆ ಮಾಡೋದಲ್ಲ, ತೇರ್ ಮೇಲೆ ಮಾಡಿಸಿದಿ? ಹೌದ್ರಿ ಅಪ್ಪಳೆ, ತೇರ್ ಮಾಡಿಸಿದ್ರೆ ನಿಮ್ ಚಿತ್ರಣ ಹಾಕ್ಸಿದೀರಿ. ನಾವು ನಿಮ್ಮ ಚಿತ್ರ ಹಾಕ್ಸಿದ್ವಿ, ತೇರ್ ಆಗಲ್ಲ. ನನ್ನ ಚಿತ್ರ ಹಾಕ್ಸಿದಿ ನೋಡ್ರಿ, ನಾನು ನಿಮ್ ಚಿತ್ರ ಹಾಕ್ಸಿದ್ವಿ ನೋಡ್ರಿ. ನಿಮ್ ಭಾವ ಚಿತ್ರ ಹೆಂಗಿಟ್ಟಿನಿ? ಯಾರ ಕೈಲಿ ಬರ್ಸಿನ? ಆಯಿಲ್ ಪೇಂಟ್. ನೀವು ಭಾವ ಚಿತ್ರ ಬರ್ಸಿದ್ದೀನಿ. ಸಾಮಾನ್ಯ ಚಿತ್ರ ಅಲ್ಲ ನಿಮ್ಮದು, ಗೋಲ್ಡನ್ ಕಟ್ ಹಾಕ್ತೀನಿ ಅಂದ. ಮತ್ತೆ ಏನ್ ಕಟ್ಸಿ, ಏನ್ ಕಟ್ಸಿ, ಹೆಂಗ ಮಜಾ? ನನಗಿಂತ ಬೆಳೆದಿಲ್ಲ, ಹೆಂಗ ನಡೆಸಿ ವ್ಯವಹಾರ, ಏನು ಸಮಾಚಾರ? ನೋಡ್ರಿ, ಕಳ್ರ ಬುದ್ಧಿ ಗೊತ್ತಿರುತ್ತೆ, ಸ್ವಾಮಿಗಳು ಬುದ್ಧಿ ಗೊತ್ತಿರುತ್ತೆ, ದೇವ್ರ ಬುದ್ಧಿ ಗೊತ್ತಿರುತ್ತೆ. ನನಗೆ ಕಿಮ್ಮತ್ತೇನೋ ಅಂತ ಆ ಸ್ವಾಮಿ ಗೊತ್ತಿರುತ್ತೆ, ಆ ಸ್ವಾಮಿ ಕಿಮ್ಮತ್ತೇನೋ ನಮಗ್ ಗೊತ್ತಿರುತ್ತೆ. ನಿಮ್ಗೇನು ಗೊತ್ತಿರುತ್ತೆ? ಓಪನ್ ಆಗಿ ಮಾತಾಡುವಾಗ ಮಾಡಿ ಸಾಕಾದ ಕಲ್ಕೆಟ್ ಹೋಗೈತ್ ನನಗೆ. ಕಲ್ಕೆಟ್ ಮೊಸರು ಗಡಿಗೆ ಆಗಲ್ಲ. ನೀವೇನ್ ಸಾಮಾನ್ಯವರಲ್ಲ, ನಮಗೂ ಚಪ್ಪಾಳೆ ತರ್ತೀರಿ, ಅಂತವ್ರು ಬಂದ್ರೆ ಅಂತವ್ರಿಗೂ ಚಪ್ಪಾಳೆ ತರ್ತೀರಿ. ನಿಮ್ಮನ್ನೇನ್ ನಂಬೋದಲ್ಲ, ನಿಮ್ಮನ್ನೇ ನಂಬೋದ್ರಿ ನಾವು. ನಾಳೆ ಇನ್ನೊಬ್ಬ ಇಲ್ಲಿ ಬಂದು ಕೂತ್ಕೊಂಡು ನಿರ್ಗುಣ ಸ್ವಾಮಿಗಳು ಹೇಳಿದೆಲ್ಲ ಸುಳ್ಳು ಅಂತ ಹೇಳಿದ್ರು, ಚಪ್ಪಾಳೆ ಹೊಡೆಯ ಕೈಗಳೇ. ನಿಮ್ಮ ಕೈಗಳೇನು ಸಾಮಾನ್ಯನ? ನಾಳೆ ಬಪ್ಪುದು ನಮಗೆ ಹಿಂದೆ ಬರಲಿ ಅಂತ ನನಗೆ ಎಚ್ಚರ ಇರಲಿ ಬಸವ. ಲೇಸೆನಿಸಿಕೊಂಡು ಒಂದು ದಿನ ಬದುಕಿದರೆ ಸಾಲದೆ ನಮ್ಮ ಕೂಡಲ ಸಂಗನ ಶರಣರ ವಚನದಲ್ಲಿ ಒಂದು ದಿನ ಬದುಕ್ತೀರಿ, 8 ದಿನ ಬದುಕ್ತೀರಿ ಸಾಯೋ ತನಕ. 8 ದಿನ ಬದುಕ್ತೀರಿ, ಜಿ ಅಂತ ಇನ್ನೊಬ್ರಿಗೆ. ಇವತ್ತೇ ಹೋಗ್ಲಿ ಪ್ರಾಣ. ಯಾವ ಸ್ವಾಮಿ ಶಾಪ ಕೊಡ್ತಾನಂತಂದ್ರೆ ಅವನು ಸ್ವಾಮಿನೇ ಅಲ್ಲ. ಯಾರಾದ್ರೂ ಕಾವಿ ಬಟ್ಟೆ ಹಾಕೊಂಡು ಶಾಪ ಕೊಡ್ತಾನಂದ್ರೆ ಅವನು ಸ್ವಾಮಿ ಅಲ್ಲ ಅಂತ ಡಿಕ್ಲೇರ್ ಮಾಡಿ